ಹೊಂದ್ಕೊಂಡಿಲ್ವಾ? ನಾವು ದೇವರಾತ್ಮನ ಹೊಂದಿಕೊಂಡಿಲ್ವಾ? ಅಭಿಷೇಕನ ಹೊಂದಿಕೊಂಡಿಲ್ವಾ? ಯೇಸುವನ್ನ ಹೊಂದಿಕೊಂಡಿಲ್ವಾ? ಜೀವದ ಬುಗ್ಗೆಯನ್ನು ಹೊಂದಿಕೊಂಡಿಲ್ವಾ? ದೇವರ ವಾಕ್ಯ ಹೇಳ್ತದೆ, ಜೀವದ ಬುಗ್ಗೆಯ ಹೊರತೆಯು ನಿನ್ನ ಹೊಟ್ಟೆ ಒಳಗಿಂದ ಹೊರಗೆ ಬರಲಿಂದ ವಾಕ್ಯ ಹೇಳ್ತದೆ. ಯಾಕಂದ್ರೆ ಇನ್ನು ಅನೇಕ ಜನರು ದಾಹ ಉಳ್ಳವರಾಗಿದ್ದಾರೆ. ಅವರು ಕುಡಿಬೇಕಲ್ಲ, ಅವರು ಸೇವಿಸಬೇಕಲ್ಲ. ಹಲ್ಲೆಲೂಯ. ನಾನು ಹೇಳ್ತೀನಿ ಕೇಳ್ರಿ, ಈ ಪ್ರಪಂಚದಲ್ಲಿ ದೊಡ್ಡ ಚರ್ಚು ಇದೆ, ಚಿಕ್ಕ ಚರ್ಚು ಇದೆ. ಭಯಂಕರವಾಗಿ ದೇವರಿಂದ ನಡೆಸಲ್ಪಡೋ ಸಭೆನೂ ಇದೆ, ಒಂದು ಮೂಮೆಂಟಲ್ಲಿ ನಡೆಸಲ್ಪಡೋ ಸಭೆನೂ ಇದೆ. ಬಟ್ ಎಲ್ಲರೂ ಪರಲೋಕಕ್ಕೆ ಹೋಗ್ತಾರಂತ ಏನಿಲ್ಲ. ಸೇವಕರುಗಳಿಗೆ ಗ್ಯಾರಂಟಿ ಇಲ್ಲ ಯಾರು ಪರಲೋಕಕ್ಕೆ ಹೋಗ್ತಾರೆ, ಯಾರು ಪರಲೋಕಕ್ಕೆ ಹೋಗಲ್ಲ ಅಂತ. ಎಷ್ಟು ಜನ ಎತ್ತಲ್ಪಡ್ತಾರೋ, ಎಷ್ಟು ಜನ ಬಿಡಲ್ಪಡ್ತಾರೋ ಗೊತ್ತಿಲ್ಲ. ಹಲ್ಲೆಲೂಯ. ಯಾಕಂದ್ರೆ ಮನುಷ್ಯನಲ್ಲಿ ಅನೇಕ ಬದಲಾವಣೆಗಳು ಬರಬೇಕು, ಮಾರ್ಪಾಟುಗಳು ಬರಬೇಕು, ರೂಪಾಂತರಗಳು ಬರಬೇಕು. ವಾಕ್ಯೆಯಿಂದ ಅವ್ರನ್ನ ಧರಿಸ್ಕೊಳ್ಬೇಕು, ವಾಕ್ಯೆಯಿಂದ ಅವ್ರ ಕೈಗೊಂಡು ನಡಿಬೇಕು. ಇನ್ನು ಎಷ್ಟೋ ಕಾರ್ಯಗಳಿದೆ. ಹಲ್ಲೆಲೂಯ. ಯಾವತ್ತು ನೋಡ್ರಿ, ನಾವು ಯೇಸು ಸ್ವಾಮಿ ನಂಬಿ ಎಷ್ಟು ವರ್ಷಗಳಾಯ್ತು. ಇವತ್ತು ಕೂಡ ನಮ್ಮ ಪ್ರಾರ್ಥನೆ ಏನು? ನಾನು ರಕ್ಷಿಸಲ್ಪಡಬೇಕು, ನನ್ನ ಗಂಡ ರಕ್ಷಿಸಲ್ಪಡಬೇಕು, ನನ್ನ ಮಕ್ಕಳು ರಕ್ಷಿಸಲ್ಪಡಬೇಕು, ನಾನು ಉದ್ಧಾರ ಆಗಬೇಕು, ನನ್ನ ಗಂಡ ಉದ್ಧಾರ ಆಗಬೇಕು, ನನ್ನ ಮಕ್ಕಳು ಉದ್ಧಾರ ಆಗಬೇಕು, ನಾವು ಚೆನ್ನಾಗಿರಬೇಕು. ಬೇರೆಯವರಿಗಾಗಿ ಸುವಾರ್ತೆ ಹೇಳೋರು ಯಾರು? ಬೇರೆಯವರಿಗೆ ಸುವಾರ್ತೆ ಹೇಳಿ ಪ್ರಾರ್ಥನೆ ಮಾಡೋರು ಯಾರು? ಬೇರೆಯವ್ರ ಮನೆಗಳಿಗೆ ಹೋಗಿ ಹಲ್ಲೆಲೂಯ. ಸೇವೆ ಅಂದರೆ ಏನು? ಸುವಾರ್ತೆ ಅಂದರೆ ಏನು? ಕೆಲ ಜನರು ನನ್ನಿಂದ ಅಷ್ಟೇ, ನಾನು ಪ್ರಾರ್ಥನೆ ವರ ಬೇಕಾದ್ರೆ ಕೇಳ್ತೀನಿ, ಸುವಾರ್ತೆ ವರ ಕೇಳಲ್ವಂತೆ. ಏಕೆ? ಪ್ರಾರ್ಥನೆ ವರ ಬೇಕಾದ್ರೆ ಕೇಳ್ತೀನಿ, ಸುವಾರ್ತೆಯ ವರ ನಾನು ಕೇಳಲ್ಲ. ಯಾಕಂದ್ರೆ ಪ್ರಾರ್ಥನೆ ಬಂದು ಮನೇಲೇ ಕುತ್ಕೊಬೋದು, ಕಲ್ಲು ಬೀಳಲ್ಲ, ಏಟು ಬೀಳಲ್ಲ, ದೊಣ್ಣೆನೂ ಬೀಳಲ್ಲ. ಹಲ್ಲೆಲೂಯ. ಪ್ರಾರ್ಥನೆ. ಸುವಾರ್ತೆ ಆಗಲ್ಲ, ಹೋಗೋನ್ ಮತ್ತೆ ಹಿಂದಿರುಗಿ ಬರ್ತಾನೆ, ಗ್ಯಾರಂಟಿ ಇಲ್ಲ. ಹಲ್ಲೆಲೂಯ. ಅದ್ರ ದೇವರು ವಾಕ್ಯ ಬೀಳ್ತದೆ, ಗೋಧಿ ಕಾಳು, ಇದು ಗೋಧಿ ಕಾಳೇ ಅಂತ ಹೇಳ್ಬಿಟ್ಟು ಹಾಗೆ ಇದ್ರೆ ಏನು ಪ್ರಯೋಜನ ಇಲ್ಲವಂತೆ. ಗೋಧಿ ಕಾಳು ಸಾಯ್ಬೇಕಂತೆ, ಭೂಮಿ ಮೇಲೆ ಬಿದ್ದು ಸಾಯ್ಬೇಕಂತೆ. ಹಲ್ಲೆಲೂಯ. ದೇವರು ವಾಕ್ಯ ಬೀಳ್ತದೆ, ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡುವವನು ಅದನ್ನು ಕಳ್ಕೊಳ್ತಾನೆ. ಬಟ್ ದೇವರಿಗಾಗಿ ಕಳೆದುಕೊಳ್ಳುವವನು ಅದನ್ನ ಹಿಂದಿರುಗಿ ಪಡೆದುಕೊಳ್ತಾನೆ. ಇವತ್ತು ಎಷ್ಟೋ ಜನರು ಕಾಯ್ತಾ ಇದ್ದಾರೆ. ನಾವೆಲ್ಲ ಸುವಾರ್ತೆ ಹಂಗೆ ಹೇಳಿದ್ದು, ನಮ್ಮ ಆತ್ಮಿಕ ತಾಯಿ ಹಾಗೆ ಹೇಳ್ಕೊಟ್ಟಿದ್ದು. ಸುವಾರ್ತೆ ಅಂದ್ರೆ ಏನು? ಹೇಗೆ ಸುವಾರ್ತೆ? ಮನೆಗಳಿಗೆ ಹೋಗ್ಬೇಕು, ಒಂದಿನ ಗೊತ್ತು ಮಾಡ್ಕೊಬೇಕು, ಒಂದಿನ ಎಲ್ಲರೂ ರಜೆ ಹಾಕೊಳ್ತಾರೆ, ಒಂದಿನ ಎಲ್ಲರೂ ರಜೆ ಹಾಕೊಂಡು ಹೋಗೋಕ್ಕಿಂತ ಮುಂಚೆ 1 ಅವರ್ 2 ಅವರ್ ಫಸ್ಟೇ ಪ್ರಾರ್ಥನೆ ಮಾಡ್ತಾರೆ. ನೆಕ್ಸ್ಟ್ ವೀಕ್ ನಾವು ಸುವಾರ್ತೆಗೆ ಹೋಗ್ತೀವಿ ಅಂದ್ರೆ ಈ ವೀಕ್ ಒಂದಿನ ಆರಿಸ್ಕೊಳ್ತಾರೆ, ನೆಕ್ಸ್ಟ್ ವೀಕ್ ಒಂದಿನ, ಈ ವೀಕ್ ಒಂದಿನ. ಈ ವೀಕ್ ಏನ್ ಮಾಡ್ತಾರೆ ಗೊತ್ತಾ? ಎಲ್ಲ ಉಪವಾಸ ಇದ್ದು ಯಾವ ಊರುಗಳಿಗೆ ಹೋಗ್ತಾರೋ, ಯಾವ ಮನೆಗಳಿಗೆ ಹೋಗ್ತಾರೋ ಅದನ್ನೆಲ್ಲ ಇಟ್ಟು ಆ ದಿನ ಪೂರ್ತಿ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯ. ಆ ದಿನ ಪೂರ್ತಿ ಪ್ರಾರ್ಥನೆ ಮಾಡಿ ನೆಕ್ಸ್ಟ್ ವೀಕ್ ಆ ದಿನ ಆರಿಸ್ಕೊಂಡಿರುವಂಥ ದಿನ ಏನು ಮಾಡ್ತಾರೆ, ಆವಾಗ ಅವರು ಆ ಊರುಗಳಿಗೆ ಸುವಾರ್ತೆಗೆ ಹೋಗ್ತಾರೆ. ಹೋಗುವಾಗ ಬರಿಗೈಲಿ ಹಿಂದಿರುಗಿ ಬರಲ್ಲ, ಆತ್ಮಗಳನ್ನ ಹಿಡ್ಕೊಂಡು ಬರ್ತಾ ಇದ್ದಿದ್ದು. ಇವತ್ತೆಲ್ಲಿ ಆ ಸಭೆ? ಇವತ್ತೆಲ್ಲಿ ಆ ದಾಹ? ಇವತ್ತೆಲ್ಲಿ ಆ ವಿಶ್ವಾಸಿಗಳು? ಇವತ್ತೆಲ್ಲಿ ಆ ಅಂತ ಕೂಟಗಳು? ಹಲ್ಲೆಲೂಯ. ಅಂತ ವಿಶ್ವಾಸಿಗಳನ್ನ, ಅಂತ ಕೂಟಗಳನ್ನ ಸ್ವರ್ಗೀಯ ದೇವರು ಆಕಾಶದಿಂದ ತಲೆಬಾಗಿ ನೋಡ್ತಾ ಇದ್ದಾನಂತೆ, ಯಾರಾದ್ರೂ ಇದ್ದಾರೋ ಸಿಗ್ತಾರೇನೋ ಅಂತೇಳಿ. ಹಲ್ಲೆಲೂಯ. ಇವತ್ತು ನೀವು ಆಲೋಚನೆ ಮಾಡಿ ನೋಡ್ರಿ, ಎಷ್ಟು ಸಮಯ ನೀವು ಏನು ಕಳೀತಾ ಇದ್ದೀರಿ? ವ್ಯರ್ಥವಾದ ಮಾತುಗಳು ಕಳೀತಾ ಇದ್ದೀರಿ, ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋಕೆ ಕಳೀತಾ ಇದ್ದೀವಿ, ಟಿವಿ ಮುಂದ್ಗಡೆ ಕಳೀತಾ ಇದ್ದೀವಿ, ಫೋನ್ಗಳ ಮುಂದ್ಗಡೆ ಕಳೀತಾ ಇದ್ದೀವಿ, ಫಂಕ್ಷನ್ಗಳು ಕಳೀತಾ ಇದ್ದೀವಿ, ಬೇಡದಿರೋ ಕಾರ್ಯಗಳು ಕಳೀತಾ ಇದ್ದೀವಿ. ಎಷ್ಟು ದಿವಸ ಸಮಯ ಎಷ್ಟು ದೇವರಿಗೆ ಉಪಯೋಗ ಆಗ್ತಾ ಇದೆ, ಎಷ್ಟು ದೇವರಿಗೆ ಪ್ರಯೋಜನವಾಗ್ತಾ ಇದೆ. ದೇವರ ವಾಕ್ಯ ಬೀಳ್ತದೆ, ಈ ದಿನವು ಕರ್ತನು ನೇಮಿಸಿರೋ ದಿನ ಅಂತೇಳಿ. ಏನಕ್ಕೋಸ್ಕರ ಅಂತ ಕೇಳಿದೀವಾ? ದೇವರೇ, ನಿಮ್ಮ ವಾಕ್ಯ ಹೇಳ್ತದಲ್ಲ, ಈ ದಿನ ಕರ್ತನು ನೇಮಿಸಿರೋ ದಿನ ಅಂತ ಪ್ರತಿನಿತ್ಯ ಹೇಳ್ತೀಯಲ್ಲ, ಏನಕ್ಕೋಸ್ಕರವಾಗಿ ಅಂತ ನಾವು ಕೇಳಿದೇವಾ? ಸರಿ, ಅವಾಗ ನಮ್ಮ ಮೇಲೆ ಒಂದು ದಾಹ ಬಂದಿದೆ, ಅಟ್ಲೀಸ್ಟ್ ದಿವಸಕ್ಕೆ ಒಂದು 5 ಜನರಿಗಾದ್ರೂ ನಾವು ಸುವಾರ್ತೆ ಸಾರಬೇಕು, ಒಂದು 10 ಜನಕ್ಕಾದ್ರೂ ಸುವಾರ್ತೆ ಸಾರಬೇಕು, ವಾರಕ್ಕೆ ಅಟ್ಲೀಸ್ಟ್ ಇಷ್ಟು ಜನ ಸಭೆಗೆ ಕರ್ಕೊಂಡು ಬಂದು ದೇವರ ಮಾರ್ಗದಲ್ಲಿ ನಡೆಸಬೇಕು. ಇಲ್ಲ ಇಲ್ಲ. ನೀವು ಏನಾರ ಕೇಳ್ರಿ,
ಮನೇಲಿ ಬಿಸಿ, ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಚಿಕ್ಕ ಮಕ್ಕಳು, ಹಾಲು ಕುಡಿಯೋ ಮಕ್ಕಳು, ಅದು ಇದು ಮಜಾ ಮಾಡಬೇಕು. ನಿಜ ಹೇಳ್ತೀನಿ, ಅವಾಗೆಲ್ಲ ಸುವಾರ್ತೆಗೆ ಹೋಗುವಾಗ ಚೇಚಿ ಇವರೆಲ್ಲ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳನ್ನು ಸೊಂಟದಲ್ಲಿ ಹಾಕೊಂಡು ಹೋಗೋರು. ಅಲ್ಲೆಲ್ಲೂಯ್ಯ. ಅವ್ರ ಹತ್ರ ದುಡ್ಡೇ ಇರ್ತಾರಿಲ್ಲ. ಮಕ್ಕಳು ಎಲ್ಲಿ ಬೇಕ್ರಿ ನೋಡ್ಬಿಟ್ರೆ ತಿಂಡಿ ಕೇಳ್ತಾ ಅಂದ್ಬಿಟ್ಟು ಮಕ್ಕಳು ಕಣ್ಣು ಮುಚ್ಕೊಂಡು ಹೋಗೋರು. ಇವತ್ತು ನೋಡ್ಬೇಕು, ಅವ್ರ ಮಕ್ಕಳೆಲ್ಲ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಒಂದು ಮಾತ್ರ ಸತ್ಯ, ಕಡೆ ದಿನದಲ್ಲಿದ್ದೀವಿ. ಸುವಾರ್ತೆ ನೀನು ಹೇಳಿಲ್ಲ ಅಂದರೆ ಮತ್ತಿನ್ಯಾರು ಹೇಳ್ತಾರೆ? ದೇವರ ರಾಜ್ಯಕ್ಕೆ ನೀನು ಮುಂದೆ ಬಂದಿಲ್ಲ ಅಂದರೆ ಇನ್ಯಾರು ಮುಂದೆ ಬರ್ತಾರೆ? ನಿನ್ಗೆ ಯಾವ ಸ್ಥಳದಲ್ಲಿ, ಯಾವ ಊರಲ್ಲಿ, ಯಾವ ಪಟ್ಟಣದಲ್ಲಿ, ಯಾವ ಗ್ರಾಮದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾರೋ, ದೇವ್ರ ವಾಕ್ಯ ಬೀಳ್ತದೆ, ಅಲ್ಲಿ ನೀವು ನಂಬಿಗಸ್ತರಾಗಿರ್ಬೇಕಂತೆ. ನಿಮ್ಗೆ ಹೋಗ್ತಲ್ಲ ಒಳಗಡೆ. ದೇವ್ರ ವಾಕ್ಯ ಏನ್ ಹೇಳ್ತದೆ? ಇರೋದ್ರಲ್ಲಿ ಇರೋ ದುಡ್ಡಲ್ಲಿ, ಇರೋ ಮನೆಯಲ್ಲಿ, ಇರೋ ಜಾಗದಲ್ಲಿ, ಇರೋ ಕೃಪೆಯಲ್ಲಿ, ಇರೋ ಊರಲ್ಲಿ ಇನ್ನೊಂದು ಊರು ಹುಡ್ಕೊಂಡು ಹೋಗ್ತೀವಿ ನಾವು. ಇನ್ನೊಂದು ಊರು ಹುಡ್ಕೊಂಡು ಹೋಗ್ತೀವಿ ನಾವು. ದೇವ್ರು ಹೇಳ್ತಾರೆ, ನೀನು ಇರೋ ಜಾಗದಲ್ಲಿ ನಂಬಿಗಸ್ತನ ಆಗಿರೋ. ಅಲ್ಲೆಲ್ಲೂಯ್ಯ. ವಾಕ್ಯ ಗೊತ್ತು, ಸರಿ ಹೇಳ್ಕೊಡೋರಿಲ್ಲ, ಹೇಳ್ಕೊಟ್ರು ಕೂಡ ಕೇಳೋರಿಲ್ಲ. ಅಲ್ಲೆಲ್ಲೂಯ್ಯ. ಅವರವರ ಕ್ರಿಯೆಗಳಿಗೆ ತಕ್ಕ ಪ್ರತಿಫಲ ಕೊಡೋ ದೇವರು. ಅವನು ಬರ್ತಾನೆ, ನಿನ್ನ ಕ್ರಿಯೆ ಹೇಗಿದೆ, ನನ್ನ ಕ್ರಿಯೆ ಹೇಗಿದೆ, ಅವ್ರ ಕ್ರಿಯೆ ಹೇಗಿದೆ, ಅವರವರ ಕ್ರಿಯೆಗಳ ನಡತೆಗಳಿಗೆ ತಕ್ಕ ಹಾಗೆ, ಮನುಷ್ಯನ ಹಾಗೆ ಅಲ್ಲ, ಅವನು ದೇವರಾಗಿ ಪ್ರತಿಫಲ ಕೊಡ್ತಾನೆ. ದೇವ್ರು ಹೇಳ್ತಾರೆ, ನೀನು ಇರೋ ಜಾಗದಲ್ಲಿ ನಂಬಿಗಸ್ತನಾಗಿರು. ನೀನು ಸಭೆಯಲ್ಲಿ ಇಟ್ಟಿದ್ದೀನ, ಸಭೆಯಲ್ಲಿ ನಂಬಿಗಸ್ತನಾಗಿರು. ಒಂದು ಗ್ರಾಮದಲ್ಲಿ ಇಟ್ಟಿದ್ದಾನ, ಆ ಗ್ರಾಮದಲ್ಲಿ ನಂಬಿಗಸ್ತನಾಗಿರು. ಎಲ್ಲೆಲ್ಲಿ ನಾನು ನಿಮ್ಮನ್ನು ಇಟ್ಟಿದ್ದೀನೋ ಅಲ್ಲಲ್ಲಿ ನೀವು ನನಗೆ, ನನ್ನ ನಾಮದ ಮಹಿಮೆಗಾಗಿ ನಂಬಿಗಸ್ತರಾಗಿರಬೇಕು ಅಂತ ದೇವರು ಹೇಳ್ತಾನೆ. ಅಲ್ಲೆಲ್ಲೂಯ್ಯ. ದೇವ್ರ ವಾಕ್ಯ ಅಷ್ಟಿಲ್ಲದ್ರೆ ಸುಮ್ಮನೆ ಹೇಳಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಕಡೆ ದಿನಗಳಲ್ಲಿ ಮನುಷ್ಯ ಸುಳ್ಳು ಹೇಳ್ತಾನೆ, ಮತ್ತೆ ದೇವ್ರು ಸುಳ್ಳು ಹೇಳ್ತಾರ? ಮತ್ತೆ ದೇವ್ರು ಏನ್ ಹೇಳ್ತಾ ಇದ್ದಾರೆ? ಸತ್ಯ ಹೇಳ್ತಾರೆ. ಏನಂತ ಹೇಳ್ತಾ ಇದ್ದಾರೆ? ಕಡೆ ದಿನದಲ್ಲಿ. ಹಲ್ಲೆಲೂಯಾ. ಸಭೆ ಬೆಳಿಬೇಕು ಅಂದ್ರೆ ಒಂದು ದೇವರ ಕೃಪೆ. ಸಭೆ ಬೆಳಿಬೇಕು ಅಂದ್ರೆ ಎರಡು ವಿಶ್ವಾಸಿಗಳ ಹತ್ರ ಇರೋ ದುಡ್ಡು ಚರ್ಚೆಗೆ ಚೆಲ್ಲಬೇಕು. ಮೂರು, ಸಭೆ ಬೆಳಿಬೇಕು ಅಂದ್ರೆ ಸುವಾರ್ತಿಕರ ಸಭೆಯಲ್ಲಿರಬೇಕು. ನಾಲ್ಕು, ಸಭೆ ಬೆಳಿಬೇಕು ಅಂದ್ರೆ ಪ್ರಾರ್ಥನೆ ಮಾಡೋ ಟೀಮ್ ಸಭೆಯಲ್ಲಿರಬೇಕು. 5, ಸಭೆ ಬೆಳಿಬೇಕು ಅಂದ್ರೆ ಸೇವಕರಿಗೂ, ಸೇವಕರ ಕುಟುಂಬಕ್ಕೂ, ಸೇವಕರ ಸೇವೆಗೂ ಬೆನ್ನೆಲುಬಾಗಿ ನಿಲ್ಲುವಂಥ ಟೀಮ್ ಇರಬೇಕು. ಇದೆಲ್ಲ ಇತ್ತು ಅಂದ್ರೆ ಸಭೆ ಬೆಳ್ಕೊಂಡು ಹೋಗ್ತಾ ಇರ್ತದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವೆಲ್ಲ ಕಾಪಿ, ಏನು ಕಾಪಿ. ಅವರು ಪ್ರಾರ್ಥನೆ ಮಾಡ್ತಾರೆ, ನಾನು ಪ್ರಾರ್ಥನೆ ಮಾಡ್ತೀನಿ. ಅವರು ಅದು ಮಾಡ್ತಾರೆ, ನಾನು ಇದು ಮಾಡ್ತೀನಿ. ಅದು ಅವರು ಕೊಟ್ಟಿರೋ ದೇವ್ರ ಕೃಪೆ. ಹಲ್ಲೆಲೂಯಾ. ದೇವರು ಅವರು ಕೊಟ್ಟ ಕೃಪೆ. ಸೇವೆ 5 ಥರ ಸೇವೆ ಇದೆ. ಅಪೊಸ್ತಲ ಸೇವೆ ಇದೆ, ಸಭಾಪಾಲಕನ ಸೇವೆ ಇದೆ, ಸುವಾರ್ತಿಕನ ಸೇವೆ ಇದೆ, ಪ್ರವಾದಿಯ ಸೇವೆ ಇದೆ, ಬೋಧಕನ ಸೇವೆ ಇದೆ. ಈ ಅಪೊಸ್ತಲನಿಗೆ ಮಾತ್ರವೇ ಈ 5 ಸೇವೆ ಮುಟ್ಲಿಕ್ಕೆ ಸಾಧ್ಯ. ಕೆಲವು ಜನರು ಎಲ್ಲ ಮುಟ್ಟಕ್ಕೆ ನೋಡ್ತಾರೆ. ಹಲ್ಲೆಲೂಯಾ. ಈ ಅಪೊಸ್ತಲ ಇದನ್ನಲ್ಲ, ಈ ಅಪೊಸ್ತಲನಿಗೆ ಈ 5 ಸೇವೆ ಅವನು ಮಾಡ್ಬೋದು. ಸುವಾರ್ತೆನೂ ಸಾರ್ತಾನೆ, ಬೋಧನೆನೂ ಮಾಡ್ತಾನೆ, ಪ್ರವಾದನೆನೂ ಹೇಳ್ತಾನೆ. ಹಲ್ಲೆಲೂಯಾ. ಅಪೊಸ್ತಲ ಸೇವೆನೂ ಮಾಡ್ತಾನೆ, ಸಭಾಪಾಲಕನ ಸೇವೆನೂ ಮಾಡ್ತಾನೆ. ಯಾರು? ಅಪೊಸ್ತಲ. ಈ ಪ್ರವಾದಿ, ಈ ಸುವಾರ್ತಿಕರಲ್ಲಿ ಏನು ಮಾಡ್ತಾರೆ ಗೊತ್ತಾ? ಈ ಅಪೊಸ್ತಲರ ಥರನೇ ಮಾಡ್ಬಿಡೋಣ ಅಂತ ನೋಡ್ತಾರೆ. ಆಗಲ್ಲ ಅದು ಎಲ್ಲ ಅರ್ಕ ಬರ್ಕಲಾಗ್ಬಿಡ್ತದೆ. ಅಪೊಸ್ತಲನೇ, ಪ್ರವಾದಿನೇ, ಸುವಾರ್ತಿಕನು ಸುವಾರ್ತಿಕನೇ, ಸಭಾಪಾಲಕನು ಸಭಾಪಾಲಕನೇ, ಉಪದೇಶಕನೇ. ಆದ್ರೆ ದೇವರು ನಿನ್ನಿಗೆ ಯಾವುದು ಕೊಟ್ಟಿದ್ದಾರೆ? ನಮಗೆ ಕನ್ಫ್ಯೂಸ್. ದೇವರು ನನಗೇನು ಕೊಟ್ಟಿದ್ದಾರೆ? ಸುವಾರ್ತೆ ಕೊಟ್ಟಿದ್ದಾರಾ? ಪ್ರಾರ್ಥನೆ ಕೊಟ್ಟಿದ್ದಾರಾ?
ಅದು ಪ್ರವಾದನೆ ಕೊಟ್ಟಿದಾರ, ಬೋಧನೆ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅದು ನಾವು ಕೇಳಿ ಗಟ್ಟಿಯಾಗಿ ಇಟ್ಕೊಂಡ್ರೆ ಅದರಲ್ಲಿ ದೇವರು ನಮ್ಮನ್ನು ಬೆಳೆಸ್ತಾನೆ. ಹಲ್ಲೆಲೂಯಾ. ದೇವರು ಅನೇಕರನ್ನು ಸುವಾರ್ತೆ ಆರಿಸ್ಕೊಳ್ತಾರೆ. ಅವ್ರೇನು ಮಾಡ್ತಾರೆ? ನನ್ನ ಪ್ರವಾದಿ ಅಂತ. ದೇವರು ಅನೇಕರು ಪ್ರವಾದಿನ ಆರಿಸ್ಕೊಳ್ತಾರೆ. ಏನು ಮಾಡ್ತಾನೆ? ಸಭಾಪಾಲಕನು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಇದೆಲ್ಲ ಏನಾಗುತ್ತೆ? ಅದು ಸೇವೆ ಪೂರ್ತಿ ಆಗಲ್ಲ. ದೇವರು ಒಬ್ಬೊಬ್ಬರಿಗೂ ಒಂದೊಂದು ಉದ್ದೇಶ ಇಟ್ಟಿರ್ತಾರೆ. ನಾನು ನಿನ್ನೆ ಏಸನ್ನ ಅವ್ರದ್ದು ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಟಕ್ ಅಂತ ನನ್ನ ಗ್ಯಾಪ್ನ ಬಂದ್ಬಿಡು. ಹಲ್ಲೆಲೂಯಾ. ಏಸನ್ನ ಅವರು ಸ್ವಾಮಿ ಡೈರೆಕ್ಟಾಗಿ 3 ಸಾರಿ ನೋಡಿದ್ದಾರೆ. ಒಂದೇ ಸಾರಿ ದೇವ ಅವ್ರ ಮೇಲೆ ಇರುವಾಗ ಡೈರೆಕ್ಟಾಗಿ ಬಂದು ಬೆಳಕು ಕೊಡು ದೇವರ ಹತ್ರ ಮಾತಾಡಿ ಕಳಿಸ್ತಾರೆ. ಎರಡನೇದಾಗಿ ಅವರು ಪ್ರಾರ್ಥನೆ ಮಾಡೋ ಜಾಗದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಸ್ವಾಮಿ ಕಾಲ್ ಡೈರೆಕ್ಟಾಗಿ ಮುಡ್ತಾರೆ. ಮೂರು ಅವರು ಅವ್ರ ತಂದೆಯ ರೈಸ್ ಮಿಲ್ನಲ್ಲಿ ಕೂತಿರುವಾಗ ಆ ಸಮಯದಲ್ಲಿ ಡೈರೆಕ್ಟಾಗಿ ಬಂದು ಮಾತಾಡ್ತಾರೆ. 3 ಸಾರಿ ಅವ್ರ ಹತ್ರ ಮಾತಾಡ್ತಾರೆ. ಸೇಮ್ ದೇವ್ರು ನನ್ನ ಹತ್ರ 3 ಸಾರಿ ಮಾತಾಡೋದು. ಹಲ್ಲೆಲೂಯಾ. ಈಗ ಡೈರೆಕ್ಟಾಗಿ ದೇವ್ರು ಅವ್ರು ಕಾಣಿಸ್ಕೊಂಡು ಡೈರೆಕ್ಟಾಗಿ ನನ್ನ ಮಗನೇ ಅಂತೇಳಿ ಅಥವಾ ನನ್ನ ಸೇವೆ ಕರ್ತೀನಿ ಅಂತೇಳಿ ದೇವ್ರು ಮಾತಾಡಿರುವಂತಹ ಎಷ್ಟೋ ಸೇವಕರುಗಳು ತೆಗೆದುಕೊಳ್ಳೋದಾದ್ರೆ ಇವತ್ತು ಪ್ರಬಲವುಳ್ಳ ಸೇವಕರಾಗಿ ಮಾರಪಟ್ಟಿದ್ದಾರೆ. ನಂಗೆ ಟಕ್ಕಂತ ಅದು ಆಲೋಚನೆ ಬಂತು. ಹೌದಲ್ಲ, ನಾನು ಸಾಧಾರಣ ಆದವನಲ್ಲ. ನನ್ನನ್ನು ಕೂಡ ದೇವ್ರು 3 ಸಾರಿ ಡೈರೆಕ್ಟಾಗಿ ಮಾತಾಡಿದ್ದಾರೆ. ಹಂಗ ದೇವ್ರು ದೊಡ್ಡ ಸೇವೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರ ಕೃಪೆಯಿಂದ ಪ್ರವಾದಿಸ ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರ ಕೃಪೆಯಿಂದ ಬೋಧನೆ ಕೇಳಿದಿರಾ? ಹೇಗಿರುತ್ತದೆ ಅಂದ್ರೆ ಬೋಧನೆ ಮಾಡೋ ಗಿಫ್ಟ್ ಕೊಟ್ಟಿದ್ದಾರಾ? ಕೆಲ ಜನರಿಗೆ ಡೌಟು. ಪ್ರಸಂಗ ಬೋಧನೆ ಕೇಳಿದಿರಾ? ಹೇಗಿರುತ್ತೆ? ಚೆನ್ನಾಗಿರ್ತದ? ಅಯ್ಯ ಬಂಗಾರದ. ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರ. ಬೋಧಿಸೋದ ಕೃಪೆ ಕೊಟ್ಟಿದ್ದಾರೆ, ಪ್ರವಾದಿಸೋ ಕೃಪೆ ಕೊಟ್ಟಿದ್ದಾರೆ, ಬೋಧಿಸೋ ಕೃಪೆ ಕೊಟ್ಟಿದ್ದಾರೆ. ಬಟ್ ನನ್ನ ಜ್ಞಾನ ಏನಿಲ್ಲ, ಎಲ್ಲ ಮನನಗಟ್ಟಿ, ಎಲ್ಲ ದೇವ್ರ ಕೃಪೆ. ಬೋಧಿಸೋ ಕೃಪೆ ಕೊಟ್ಟಿದ್ದಾರೆ. ಸುವಾರ್ತೆ ಹೇಳಕ್ಕೆ ಹಿಡ್ಕೊಂಡು ಬಿಟ್ರೆ ಅವನು ಎಂಥ ದಡ್ಡನಾಗಿರ್ಲಿ, ಎಂಥ ಹುಚ್ಚನಾಗಿರ್ಲಿ, ಕ್ಲೀನಾಗಿ ಒಳಗಡೆ ಹೋಗಿರ್ಬೇಕು. ಆ ರೀತಿ ಸುವಾರ್ತೆ ಸಾರುವಂಥ ಕೃಪೆನೂ ಕೊಟ್ಟಿದ್ದಾರೆ. ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಸುವಾರ್ತೆ ಹೇಳುವಾಗ ಹಿಂಗೆ ಇರ್ತಾರೆ, ಕಟ್ಟಕ್ಕೆ ಏನು ಮಾತಾಡಲ್ಲ. ತಿಳ್ಕೊಳ್ಬೇಕು, ಆ ಸುವಾರ್ತೆ ಹೇಳುವಾಗ ದೇವದೂತರು ಅವ್ರನ್ನ ಎನ್ಕೌಂಟರ್ ಮಾಡ್ತಾರೆ. ಅಂದ್ರೆ ಅವ್ರನ್ನ ಕಟ್ಟಾಕ್ಬಿಡ್ತಾರೆ, ಮೌನ ಪಡಿಸ್ಬಿಡ್ತಾರೆ. ಅಂದ್ರೆ ಆ ಅಧಿಕಾರ, ಆ ಕೃಪೆ ಕೊಟ್ಟರೆ ಮಾತ್ರ. ಕೆಲವು ಜನ ನೋಡೋಕೆ ಸ್ವಾತಂತ್ರ್ಯ ಅಲ್ರಿ, ಅವ್ರು ಹಂಗೆ ಹಿಂಗೆ ಏನೇನೋ ಮಾಡಲಿ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಅದು ಅಷ್ಟಿದಿರಲ್ಲ. ದೇವ್ರ ಕೃಪೆಯಿಂದ ಎಂಥ ಅಧಿಕಾರಿಗಾಗಲಿ, ಎಂಥ ರಾಜಕಾರಣಿಗಾಗಲಿ, ಎಂಥ ಬಡವನಿಗಾಗಲಿ, ಎಂಥವನಿಗಾಗಲಿ ಏಸಪ್ಪನ ಕೃಪೆಯಿಂದ ಒಳ್ಳೆ ರೀತಿಯಲ್ಲಿ ಅವನ ಮೈ ಮರೆತು, ಅವ್ರ ದೇವ್ರನ್ನ ಅವನು ಮರೆತು ಹಾಗೇ ಮುಳುಗೋ ರೀತಿಯಲ್ಲಿ ಸುವಾರ್ತೆ ಹೇಳುವಂಥ ಕೃಪೆಯನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಸಭೆನೂ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಸಭೆನೂ ಮಾತ್ರ. ನಾನು ಯಾರು? ಖಂಡಿತವಾಗಲೂ ಅಪೊಸ್ತಲನಾಗಿದ್ದವ್ರು ಮಾಡ್ತಾರ. ಆಲ್ರೆಡಿ ಇಟ್ಟಿದ್ದಾರೆ, ಲೀಸ್ಟಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಈಗ ನೆಕ್ಸ್ಟ್ ನಮ್ಮ ಉದ್ದೇಶ ಏನು ಗೊತ್ತಾ? ಇಲ್ಲಿ ಚರ್ಚೆ ಆಗಿದ ತಕ್ಷಣ, ದೊಡ್ಡ ಚರ್ಚೆ ಆಗಿದ ತಕ್ಷಣನೇ ಇಮಿಡಿಯೇಟ್ಲಿ ಏಲಗಲ್ಲೆ ಕಾಡಲ್ಲಿ ಒಂದು ಚರ್ಚೆ ಆಗುತ್ತೆ. ಹಲ್ಲೆಲೂಯಾ. ಅಲ್ಲಿ ಇಮಿಡಿಯೇಟ್ಲಿ ಒಂದು ಚರ್ಚೆ ಆಗಿದ ತಕ್ಷಣ ದೇವಚಿಕ್ಕನಹಳ್ಳಿನಲ್ಲಿ ಕೂಡ ಒಂದು ಬ್ರಾಂಚ್ ಚರ್ಚೆ ಆಗುತ್ತೆ. ಹಲ್ಲೆಲೂಯಾ. ಇದು ಬಂದು ಈ ಥರ ಬ್ರಾಂಚ್ಗಳು ಬಂದು ಅಪೊಸ್ತಲರು ಮಾಡುವಂಥದ್ದು, ಅಲ್ಲಲ್ಲ ಚರ್ಚೆಗಳು ಮಾಡುವಂಥದ್ದು ಅಪೊಸ್ತಲರ ಮೂಲಕವಾಗಿ ಪ್ರವಾದನೆ ಇರ್ತದೆ, ಸುವಾರ್ತೆ ಇರ್ತದೆ, ಬೋಧನೆ ಇರ್ತದೆ, ರೋಗ ಸೌಖ್ಯನೂ ಇರ್ತದೆ, ಸಭೆಗಳು ಬೆಳ್ಕೊಂಡು ಹೋಗ್ತಾ ಇರ್ತದೆ. ಹಲ್ಲೆಲೂಯಾ. ಎಲ್ಲ ಕೃಪೆ ದೇವರು ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ನಾವೆಲ್ಲರೂ ನೋಡ್ತೀವಿ. ಯಾರು ನಾವು ಅಪೊಸ್ತಲರು ಅಂತ ಕರೆಸ್ಕೊಳ್ಳಲ್ಲ. ಜನಗಳೇ ಇವರು ಅಪೊಸ್ತಲರು ಅಂತ ಹೇಳೋ ರೀತಿಯಲ್ಲಿ ದೇವ್ರು ನಡೆಸ್ತಾರ. ಹಲ್ಲೆಲೂಯಾ. ಅಂದ್ರೆ ನಾನು ಹೇಳಕ್ ಬಂದ ಉದ್ದೇಶ ಏನಂದ್ರೆ, ನಿಮಗೆ ದೇವ್ರು ಏನು ಕೊಟ್ಟಿದ್ದಾರೆ ಅದನ್ನ ತಿಳ್ಕೊಳ್ರಿ. ಸುವಾರ್ತೆನ, ಪ್ರಾರ್ಥನೆನ, ಏನ್ ಪ್ರವಾದನೆನ, ಉಪದೇಶನ ಏನು ಕೊಟ್ಟಿದ್ದಾರೆ?
ಅದನ್ನು ಗುರುತಿಸಿ ಅದ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅದರ ಒಳಗಡೆ ಇಳಿರಿ. ಇಲ್ಲ ಅಂದ್ರೆ ಅದು ಇದು ಮಾಡಿ ನಿಮಗೆ ಕೊಟ್ಟರೆ ನೀವು ಬಚ್ಚಿಟ್ರೆ, ಅಡಗಿಸಿಟ್ರೆ ದೇವ್ರು ಬರ್ತಾನೆ, ಲೆಕ್ಕ ಕೇಳ್ತಾನೆ. ಹೇಗೆ ಲೆಕ್ಕ ಕೊಡ್ತೀಯ? ಈಗ ಪ್ರಾರ್ಥನೆ ಗಿಫ್ಟ್ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಲೆಕ್ಕ ಕೇಳ್ತಾನೆ. ನಿನ್ನ ಮನೆಗೆ ಎಷ್ಟು ನೀನು ಪ್ರಾರ್ಥನೆ ಮಾಡಿದೆ, ದೇಶಕ್ಕೆ ಎಷ್ಟು ನೀನು ಪ್ರಾರ್ಥನೆ ಮಾಡಿದೆ, ನನ್ನ ಸಭೆಗಾಗಿ ಎಷ್ಟು ನೀನು ಪ್ರಾರ್ಥನೆ ಮಾಡಿದೆ, ಸಭೆಗೆ ಈ ಸಭೆಯಲ್ಲಿ ನಾನು ನಿನ್ನ ಇಟ್ಟೆ ಏನಕ್ಕೋಸ್ಕರ? ಈ ಸಭೆಗಾಗಿ ಪ್ರಾರ್ಥನೆ ಮಾಡೋಕ್ಕೆ, ಈ ಸಭೆ ಜನರಿಗಾಗಿ ಪ್ರಾರ್ಥನೆ ಮಾಡೋಕ್ಕೆ. ಈ ಸಭೆ ಜನರು ಎಷ್ಟೋ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ರೋಗಗಳಲ್ಲಿ, ವೇದನೆಗಳಲ್ಲಿದ್ದಾರೆ, ಎಷ್ಟು ತಾಸು ನೀನು ಪ್ರಾರ್ಥನೆ ಮಾಡಿದೆ, ಅದಕ್ಕೂ ಲೆಕ್ಕ ಕೇಳ್ತಾನೆ. ಸುವಾರ್ತೆ ಕೃಪೆ ನಾನು ನಿನ್ನ ಕೊಟ್ಟೆ, ಎಷ್ಟು ಜನರಿಗೆ ನಿನ್ನ ಈಚೆಗಡೆ ಹೋಗಿ ಸುವಾರ್ತೆ ಸಾರಿದೆ, ಎಷ್ಟು ಜನರಿಗೆ ನಿನ್ನ ಆತ್ಮಗಳಿಗೆ ಸುವಾರ್ತೆ ಸಾರಿ ಆತ್ಮಗಳ ಆದಾಯ ಮಾಡಿದೆ, ಅದಕ್ಕೂ ಲೆಕ್ಕ ಕೇಳ್ತಾನೆ. ನಿಮ್ಮನ್ನು ಲೆಕ್ಕ ಕೇಳ್ತಾನೆ, ನಮ್ಮನ್ನು ಲೆಕ್ಕ ಕೇಳ್ತಾನೆ. ಲೆಕ್ಕ ಕೊಡ್ಲಿಕ್ಕೆ ರೆಡಿನಾ? ಅಯ್ಯೋ ಸರಿ, ಟೈಮ್ ಆಗೋಯ್ತು. ಪ್ರಸಂಗ ಮಾಡ್ಲಾ ನಿಲ್ಲಿಸ್ಲಾ? ಮಾಡಬೇಕಾ? ನೀವೆಲ್ಲ ಭಾಗ್ಯವಂತರು. ಹಲ್ಲೆಲೂಯಾ. ಸರಿ, ಕರ್ತನು ಕೊಟ್ಟಿರೋ ವಚನದ ಕಡೆಗೆ ನಾವು ಬರೋಣ. ಮನೇಲೆ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಸುವಾರ್ತೆಗೆ ನೀವು ತಯಾರಾಗಬೇಕು, ಸುವಾರ್ತೆಗೆ ನೀವು ಟೀಮ್ ಮಾಡಬೇಕು, ನೀವು ಹೋಗ್ಲೇಬೇಕು. ಚರ್ಚ್ ಹೀಗೆ ಇರಲ್ಲ, ಚರ್ಚ್ ದೊಡ್ಡದಾಗುತ್ತೆ, ಚರ್ಚ್ ಬೆಳೆಯುತ್ತೆ. ನೀವು ಹಿಂಗೆ ಕೂತ್ಕೊಂಡ್ರೆ ಚರ್ಚಿಗೆ ಪ್ರಯೋಜನ ಇಲ್ಲ, ಅದ್ರ ತೆಗೆದಾಕಿ ಬೇರೆಯವ್ರನ್ನ ಹಾಕ್ತಾರೆ. ಹಲ್ಲೆಲೂಯಾ. ಸುವಾರ್ತೆ ಸಾರ ಗಿಫ್ಟ್ ಕೊಟ್ಟಿದ್ದಾರೆ, ಸಾರಿಲ್ವಾ? ತೆಗೆದಾಕಿ ಅಲ್ಲಿ ಇನ್ನೊಬ್ರನ್ನ ಹಾಕಿ ಅಲ್ಲಿ ಎಬ್ಬಿಸಿ ಅವ್ರನ್ನ ನಡೆಸ್ತಾರೆ. ಕಳ್ಕೊಂಬೇಡ್ರಿ. ದೇವ್ರ ವಾಕ್ಯ ಹೇಳ್ತದೆ, ಒಬ್ಬರನ್ನ ತೆಗೆದು ಇನ್ನೊಬ್ಬರನ್ನ ನೇಮಿಸ್ತಾನದ ದೇವ್ರ ವಾಕ್ಯ ಹೇಳ್ತದೆ. ಅದಕ್ಕೆ ಅವಕಾಶ ಕೊಡಬೇಡ್ರಿ. ಸರಿ, ಕೀರ್ತನೆಗಳು 34ನೇ ಅಧ್ಯಾಯ 5ನೇ ವಚನ ತೆಗೆದು ಓದಿಕೊಳ್ಳನ್ನೇ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶ ಹೊಂದಿದವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆಮೆನ್. ಇದು ದೇವರು ಕೊಟ್ಟಿರುವಂತ ವಾಕ್ಯ. ಆತನನ್ನೇ ದೃಷ್ಟಿಸಿದವರ ಮುಖವು ಎಂದಿಗೂ ಲಜ್ಜೆಗೀಡಾಗೋದಿಲ್ಲ, ಅವರ ಮುಖವು ಪ್ರಕಾಶಗೊಳ್ಳುತ್ತೆ. ಪ್ರೈಸ್ ಲಾರ್ಡ್. ಇಲ್ಲಿವರೆಗೂ ನಾವು ಕೆಲವೊಂದು ವಿಷಯಗಳಿಗಾಗಿ, ಕೆಲವೊಂದು ಕಾರ್ಯಗಳಿಗಾಗಿ ಲೋಕವನ್ನು ನೋಡ್ದೋ, ಪ್ರಪಂಚವನ್ನು ನೋಡ್ದೋ, ಸ್ನೇಹಿತರನ್ನ ದೃಷ್ಟಿಸಿ ನೋಡ್ದೋ, ಸ್ನೇಹಿತರ ಕೈಗಳನ್ನ ದೃಷ್ಟಿಸಿ ನೋಡ್ದೋ, ಬೇರೆ ದುಡ್ಡು ಇರೋವನ ಕೈ ಕೂಡ ಸಹಾಯ ಆಗ್ತದೇನೋ ಅಂತೇಳಿ ನಾವು ಅವನ ಕರಗಳನ್ನು ದೃಷ್ಟಿಸಿ ನೋಡ್ದೋ, ನೆರೆ ಹೊರೆಯವರನ್ನು ದೃಷ್ಟಿಸಿ ನೋಡ್ದೋ. ಬಟ್ ಎಲ್ಲಿ ನೋಡಿದ್ರು ಕೂಡ ನಿನ್ನ ಜೀವನ ಸೋತು ಹೋಗುವಂಥದ್ದಾಗಿದ್ದರೆ, ಲಜ್ಜೆಗೆ ಈಡಾಗುವಂಥದ್ದಾಗಿದ್ದರೆ, ಇವತ್ತು ಕರ್ತನು ಹೇಳ್ತಾನೆ, ನೀನು ನೋಡಬೇಕಾಗಿರೋದು ಲೋಕವನ್ನಲ್ಲ, ನೀನು ನೋಡಬೇಕಾಗಿರೋದು ಲೋಕದ ಜನರನ್ನಲ್ಲ. ಕಾರಣ ಅವರು ನಿನ್ನನ್ನು ಕರೆದಿಲ್ಲ, ಅವರು ನಿನ್ನನ್ನು ಕಂಡಿಲ್ಲ, ಅವರು ನಿನ್ನನ್ನು ಆರಿಸ್ಕೊಂಡಿಲ್ಲ. ಕರೆದಿರೋದು ನಾನು, ಕಂಡಿರೋದು ನಾನು, ಕಂಡುಕೊಂಡಿರೋದು ನಾನು, ನಿನ್ನ ಸರಿಯಾಗಿ ತಿಳ್ಕೊಂಡಿರೋದು ಕೂಡ ನಾನು. ನೀನು ದೃಷ್ಟಿಸಿ ನೋಡಬೇಕಾಗಿರೋದು ಅವರುಗಳನ್ನಲ್ಲ, ನೀನು ದೃಷ್ಟಿಸಿ ನೋಡಬೇಕಾಗಿರೋದು ಶ್ರೀಮಂತರನ್ನೂ ಅಲ್ಲ, ನೀನು ದೃಷ್ಟಿಸಿ ನೋಡಬೇಕಾಗಿರೋದು ದುಡ್ಡು ಇರೋವನೂ ಅಲ್ಲ. ನೀನು ದೃಷ್ಟಿಸಿ ನೋಡಬೇಕಾದವನನ್ನು ನೋಡುವ ರೀತಿಯಲ್ಲಿ ನೋಡೋದಾದರೆ, ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನ ದೃಷ್ಟಿಸಿ ನೋಡ್ಬೇಕು. ಹಲ್ಲೆಲೂಯಾ. ನೀನು ನನ್ನ ದೃಷ್ಟಿಸಿ ನೋಡ್ಬೇಕ. ನೀನು ನನ್ನ ದೃಷ್ಟಿಸಿ ನೋಡೋದಾದರೆ ನಿನ್ನ ಮುಖ ಎಂದಿಗೂ ಯಾವ ವಿಷಯಗಳಲ್ಲಿಯೂ, ಯಾವ ಸಮಯದಲ್ಲಿಯೂ, ಯಾವ ಸಂದರ್ಭದಲ್ಲಿಯೂ ನಿನ್ನ ಮುಖವು ಲಜ್ಜೆಗೀಡಾಗೋದಿಲ್ಲ. ಕಾರಣ ಕರೆದಿರೋದು ನಿನ್ನ ದೇವರು ಲಜ್ಜೆಗೊಳಪಡಿಸುವುದಕ್ಕಾಗಿ ಅಲ್ಲ, ಕರೆದಿರೋದು ನಿನ್ನ ದೇವರು ನಿನ್ನನ್ನು ಕೇವಲ ಪಡಿಸುವುದಕ್ಕಾಗಿ ಅಲ್ಲ, ಕರೆದಿರೋದು ನಿನ್ನ ದೇವರು ನಿನ್ನ ತಲೆ ತಗ್ಗಿಸುವ ಹಾಗೆ ಮಾಡುವುದಕ್ಕಾಗಿ ಅಲ್ಲ, ನಿನ್ನ ತಲೆಯನ್ನ ಎತ್ತಿ ನಡೆಸುವುದಕ್ಕಾಗಿ, ನಿನ್ನ ಎದೆಯನ್ನ ಎತ್ತಿ ನಡೆಸುವುದಕ್ಕಾಗಿ. ಓ, ನನ್ನ ದೇವರು ನಿನ್ನ ಕಂಡಿರೋದು, ನನ್ನ ದೇವರು ನಿನ್ನ ಕರೆದಿರೋದು. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಕೀರ್ತನೆಗಳಲ್ಲಿ, ನಾನು ನೋಡಬೇಕಾದ ನನ್ನ ಕಣ್ಣೆತ್ತಿ ನೋಡುವಾಗ ನನ್ನ ಸಹಾಯ ಅಲ್ಲಿಂದ ಬರ್ತದ. ನೀವಿಲ್ಲ ಬಿಡಿ, ನೀವಿಲ್ಲಿಲ್ಲ ಬಿಡಿ, ನೀವಿಲ್ಲಿಲ್ಲ. ಹಲ್ಲೆಲೂಯಾ.
ದೇವರ ವಾಕ್ಯ ಹೇಳ್ತದೆ, ನಾನು ಕಣ್ಣೆತ್ತಿ ಪರ್ವತವನ್ನು ನೋಡ್ತೇನೆ. ಈ ಪರ್ವತ ಕದಲುವಂಥದ್ದಲ್ಲ, ಈ ಪರ್ವತ ಸೋಲುವಂಥದ್ದಲ್ಲ, ಈ ಪರ್ವತ ಬಲಹೀನವಾಗಿರುವಂಥದ್ದಲ್ಲ. ಈ ಪರ್ವತವನ್ನು ಯಾರು ಮುಟ್ಟಕ್ಕಾಗಲ್ಲ. ಈ ಪರ್ವತ ಬಲವುಳ್ಳ ಪರ್ವತ. ಈ ಪರ್ವತ ಬೇಗ ಕರಗಿ ಹೋಗುವಂತ ಪರ್ವತವಲ್ಲ. ನಾನು ಕಣ್ಣೆತ್ತಿ ಪರ್ವತವನ್ನು ನೋಡ್ತೇನೆ. ನನ್ನ ಸಹಾಯವು ಭೂಮಿ ಆಕಾಶಗಳನ್ನ ನಿರ್ಮಿಸಿರುವಂತ ದೇವರು. ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ನೋಡ್ರಿ. ನಾನು ಕಣ್ಣೆತ್ತಿ ನೋಡ್ತೇನೆ, ನಾನು ಪರ್ವತವನ್ನು ನೋಡ್ತೇನೆ, ನನ್ನ ಸಹಾಯ ಅಲ್ಲಿಂದ ಬರ್ತದೆ. ಕಾರಣ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ದೇವರಿಂದಲೇ. ಹಲ್ಲೆಲೂಯಾ. ಅಂದ್ರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರುವ ಪ್ರತಿಯೊಂದು ಕಾರ್ಯವನ್ನ ಅವನು ಭೂಮಿ ಆಕಾಶವನ್ನ ನಿರ್ಮಿಸುವಾಗಲೇ ತನ್ನ ಭಕ್ತರುಗಳಿಗೆ, ತನ್ನ ಮಕ್ಕಳಿಗೆ ಬೇಕಾಗಿರೋದನ್ನೆಲ್ಲವನ್ನ ಅವನು ಒದಗಿಸಿದ್ದು ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ನಾನು ಕಣ್ಣೆತ್ತಿ ಪರ್ವತವನ್ನು ನೋಡ್ತೇನೆ. ಇಲ್ಲಿವರೆಗೂ ನೋಡಬೇಕಾದದನ್ನ ನೋಡದೆ ಇರುವಾಗ, ಇದುವರೆಗೂ ನೋಡಬೇಕಾದವನ ಸಹಾಯವನ್ನು ನೋಡದೆ ಇರುವಾಗ ನನ್ನ ಅವಸ್ಥೆ ಈ ರೀತಿಯಾಗಿ ಮಾರ್ಪಟ್ಟಿದೆ. ನನ್ನ ಪರಿಸ್ಥಿತಿ ಈ ಗತಿಗೆ ಬಂದಿದೆ. ಅದಕ್ಕೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಾನು ನೋಡಬೇಕಾದವನನ್ನು ನೋಡುವುದಕ್ಕಾಗಿ ನನ್ನನ್ನು ನೇಮಿಸಿ ಕರೆದು ಪ್ರತ್ಯೇಕಿಸಿರೋನು ನೋಡುವುದಕ್ಕಾಗಿ ಕರ್ತನ ಈ ಉಪವಾಸ ಪ್ರಾರ್ಥನೆಯಲ್ಲಿ ನನ್ನನ್ನು ಎಚ್ಚರಪಡಿಸ್ತಾ ಇದ್ದಾನೆ. ನನ್ನನ್ನು ಎಚ್ಚರಪಡಿಸ್ತಾ ಇದ್ದಾನೆ. ಯಾಕಂದ್ರೆ ನನ್ನನ್ನು ಆರಿಸಿ ನೇಮಿಸಿ ಪ್ರತ್ಯೇಕಿಸಿರುವಂಥ ದೇವರ ಕರ ಮೋಟೆಗೈಯಲ್ಲ, ಚಿಕ್ಕಗೈಯಲ್ಲ, ಚಿಕ್ಕ ಶಕ್ತಿಯೂ ಅಲ್ಲ. ಅವನು ಮನುಷ್ಯನೂ ಅಲ್ಲ, ಅವನು ದೇವರಾಗಿದ್ದಾನೆ. ಅವನು ನನ್ನ ವಿಷಯಗಳಿಗೆ ಸಾಕಾದವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಇಸ್ರಾಯೇಲ್ ಜನರಿಗೆ ಹೇಳ್ತಾರೆ, ನೀವು ಯುದ್ಧಕ್ಕಾಗಿ ಹೋಗ್ತಾ ಇದ್ದೀರಿ, ದುಷ್ಟರು ನಿಮ್ಮನ್ನು ಬಂದು ಆಕ್ರಮಿಸಿಕೊಂಡಿದ್ದಾರೆ, ನೀವೊಂದು ಕೆಲಸ ಮಾಡ್ರಿ, ಆ ದುಷ್ಟನ ಪಾಳೆಯದ ಪಕ್ಕದಲ್ಲಿ ನೀವೇನ್ ಮಾಡ್ರಿ, ಒಂದು ದೊಡ್ಡ ಗುಂಡಿಯನ್ನಾಗಿರಿ. ದೇವ್ರೇ, ನಾವು ನಿಮ್ಮನ್ನು ದೃಷ್ಟಿಸಿ ನೋಡ್ತಾ ಇರುವಾಗ ನೀನೇನಪ್ಪ ಆಲೋಚನೆ ಕೊಡ್ತಾ ಇದೀಯಾ? ಗುಂಡಿ ಅಗದು ನಾವೇನ್ ಮಾಡ್ಬೇಕಪ್ಪ? ನಮಗೆ ಗುಂಡಿ ಅವಶ್ಯಕತೆ ಇಲ್ಲಪ್ಪ, ನಮಗೆ ಬಲ ಬೇಕು, ಜಯ ಬೇಕು. ನಮಗೆ ಕೆಲವೊಂದು ಆಯುಧಗಳು ಬೇಕು, ನಮಗೆ ಕೆಲವೊಂದು ಕೃಪೆ ಬೇಕು, ಕೆಲವೊಂದು ಶಕ್ತಿ ಬೇಕು, ಬಲಿಷ್ಠರು ನಮಗೆ ಬೇಕು. ಯಾಕೆಂದ್ರೆ ನಾವು ಶತ್ರುಗಳ ಮೇಲೆ ಯುದ್ಧ ಮಾಡಬೇಕು, ಅವರುಗಳ ಮೇಲೆ ಯುದ್ಧ ಮಾಡುವಾಗ ಜಯಿಸೋದಕ್ಕೆ ನಮಗೆ ಬಲ ಬೇಕು, ತಾಕತ್ತು ಬೇಕು, ಕೃಪೆ ಬೇಕು ಅಂತ ನಾವು ನಿಮ್ಮನ್ನ ಕೇಳಿದ್ರೆ ನೀವು ಹೇಳ್ತಾ ಇದ್ದೀರಿ ಗುಂಡಿಯನ್ನಾಗಿರಿ, ಹಳ್ಳವನ್ನಾಗಿರಿ ಅಂತ. ಹೇಗಪ್ಪ? ನೀವು ಮನುಷ್ಯರನ್ನ ನೋಡಿ ಕೇಳಿಲ್ಲ, ನೀವು ನೋಡಿ ಕೇಳಿರೋದು ದೇವರನ್ನ. ಈಗ ನಾನು ನಿಮಗೆ ಸದೂತರ ಕೊಡ್ತಾ ಇದ್ದೇನೆ. ಇದು ನೀವು ನನ್ನನ್ನು ನೋಡಿದ ನಿಮಿತ್ತವಾಗಿ ನಾನು ನಿಮಗೆ ಸದೂತ್ರವನ್ನು ಕೊಡ್ತಾ ಇದ್ದೇನೆ. ಆ ಶತ್ರುವಿನ ಪಾಳೆಯದ ಪಕ್ಕದಲ್ಲೇ ಒಂದು ದೊಡ್ಡ ಗುಂಡಿಯನ್ನಾಗಿರಿ, ಒಂದು ದೊಡ್ಡ ಹಳ್ಳವನ್ನಾಗಿರಿ. ನೀವು ನನ್ನನ್ನು ದೃಷ್ಟಿಸಿ ನೋಡಿದ ನಿಮಿತ್ತವಾಗಿ ಕೆಲವೊಂದು ವಿಷಯಗಳನ್ನು ನಿಮಗೆ ಕೊಡ್ತೀನಿ. ಕಾರಣ ನನ್ನ ಮಕ್ಕಳು ಎಂದೆಂದಿಗೂ ಅಷ್ಟೇ ನನ್ನ ನೋಡಿದ ಮೇಲೆ ಅವರ ಮುಖವು ಎಂದಿಗೂ ಲಜ್ಜೆಗೀಡಾಗಬಾರ್ದು. ಈಗ ನೀವು ನೋಡ್ಬಿಟ್ಟಿದ್ದೀರಾ, ಆ ಕಾರಣ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಈ ಶತ್ರುವಿನ ಪಾಳೆಯದ ಮುಂದೆಗಡೆ, ಈ ಯುದ್ಧದ ಮುಂದೆಗಡೆ, ಈ ಹೋರಾಟದ ಮುಂದೆಗಡೆ, ಈ ಸಮಸ್ಯೆಯ ಮುಂದೆಗಡೆ ಒಂದು ದೊಡ್ಡ ಗುಂಡಿಯನ್ನ, ಒಂದು ದೊಡ್ಡ ಹಳ್ಳವನ್ನು ಆಗಿರೇ. ಹಲ್ಲೆಲೂಯಾ. ಇಲ್ಲಿವರೆಗೂ ನಾನು ಮಾತಾಡ್ತಿರೋದು ಪ್ರವಾದನೆ, ದೇವರಾತ್ಮನು ಕೊಡ್ತಿರೋದು ಪ್ರವಾದನೆ. ನಿನ್ನ ಹೋರಾಟದ ಮುಂದಗಡೆ, ನಿನ್ನ ಕಷ್ಟದ ಮುಂದಗಡೆ, ನಿನ್ನ ನಿಂದೆಯ ಮುಂದಗಡೆ, ನಿನ್ನ ಸೋಲಿನ ಮುಂದಗಡೆ, ನಿನ್ನ ಅಪಜಯದ ಮುಂದಗಡೆ, ನಿನ್ನ ನಷ್ಟದ ಮುಂದಗಡೆ ದೇವರು ಹೇಳ್ತಾ ಇದ್ದಾರೆ, ನನ್ನ ದೃಷ್ಟಿಸಿ ನೋಡಿದ್ಯಾ? ಹಂಗ ಅಂದ ಮೇಲೆ ಅದರ ಪಕ್ಕದಲ್ಲೇ ಒಂದು ಗುಂಡಿಯನ್ನ, ಹಾಗೇ ಒಂದು ಗುಂಡಿಯನ್ನ ನೀನು ಮಾಡೋದಕ್ಕೆ ತಯಾರಾಗಂತ ಹೇಳಿ ಸ್ವರ್ಗದ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಸಮಸ್ಯೆಯ ಹೋರಾಟಗಳ ಮುಂದಗಡೆ, ನಿನ್ನ ಕಣ್ಣ ನೀರಿನ ಆ ಹೋರಾಟದ ಮುಂದಗಡೆ, ನಿನ್ನ ತಲೆ ತಗ್ಗಿಸಲ್ಪಟ್ಟಂತ ಆ ವಿಷಯದ ಮುಂದಗಡೆ
ಓ, ಅಪಚಯವಾಗಿ ಹಿಂದಿರುಗಿ ಬಂದಂತ ಆ ಸ್ಥಳದ ಮುಂದಗಡೆ ನೀನೊಂದು ದೊಡ್ಡ ಗುಂಡಿಯನಾಗಿ, ಕಾರಣ ನೀ ನನ್ನ ನೋಡಿ ಉತ್ತರ ಕೇಳಿದ ನಿಮಿತ್ತವಾಗಿ ನಾನು ನಿನಗೆ ಸದುತ್ತರ ಕೊಡ್ತಾ ಇದ್ದೇನೆ. ಗುಂಡಿನಾಗಿ, ಗುಂಡಿನಾಗೋದು ನೋಡು. ಗಾಳಿ, ಮಳೆ, ಮಂಜು ನಿನ್ ಕಾಣಲ್ಲ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ನಿನ್ ಗುಂಡಿಯಾಗಿ, ಮಳೆ ನೀನ್ ಕಾಣಲ್ಲ. ಗುಂಡಿ ನೀನ್ ಅಗ್ದಿದೆಯಲ್ಲ, ಮಳೆ ನೀನ್ ಕಾಣಿಸಲ್ಲ, ಮಂಜು ನಿನಗೆ ಕಾಣಲ್ಲ. ಯಾಕೆಂದ್ರೆ ನೀನ್ ನೋಡಬೇಕಾದವ ನೋಡಾಯ್ತು. ನೋಡಬೇಕಾದವು ನೀನ್ ನೋಡಿದಾಯ್ತು. ನಿನ್ನ ವಿಷಯಗಳ ಮೇಲೆ ನೀನು ನೆಕ್ಸ್ಟ್ ನೋಡಬೇಕಾಗಿರೋದು ನೀರನ್ನು, ಮಂಜನ್ನು ಅಲ್ಲ. ನೋಡಿದವನನ್ನ ನೋಡಿದಾದ ಮೇಲೆ ನಿನ್ನ ಕಣ್ಣುಗಳು ನೋಡಬೇಕಾಗಿರೋದು ಅದ್ಭುತ, ಅದ್ಭುತ, ಅತಿಶಯ. ದೇವರ ಮಕ್ಕಳ ಇಸ್ರಾಯೇಲ್ ಜನರು ದೇವರು ಹೇಳಿದ ಸ್ವರವನ್ನು ಕೇಳಿ ದೇವರನ್ನು ನೋಡಿದವರಾಗಿ, ದೇವರು ಹೇಳಿದಂತೆ ಗುಂಡಿಯನ್ನು ಅಗಿಯುವಾಗ ದೇವರು ಹೇಳಿದ್ರು, ನೀವು ಮಳೆಯನ್ನ ನೋಡಲ್ಲ, ನೀವು ಮಂಜನ್ನ ನೋಡಲ್ಲ, ಆದ್ರೂ ಕೂಡ ನೀವು ಅಗದಿರುವಂತ ಗುಂಡಿ ಅದು ತುಂಬಲ್ಪಟ್ಟಿರೋದನ್ನ ನಿಮ್ಮ ಕಣ್ಣುಗಳು ಕಾಣುತ್ತೆ. ನೀನು ಅಗದಿರುವ ಗುಂಡಿ ನೆಕ್ಸ್ಟ್ ನೋಡುವಾಗ ಅದು ಬರಿದಾಗಿರಲ್ಲ, ಅದು ತುಂಬಲ್ಪಟ್ಟಿರುತ್ತೆ. ಕಾರಣ ನಿನ್ನ ದೃಷ್ಟಿ ನೋಡಬೇಕಾದವನನ್ನು ನೋಡೇ ಆಯ್ತು. ನೋಡಿದ ಮೇಲೆ ಅವನು ನಿನಗೆ ಸದುತ್ತರವನ್ನ ಕೊಟ್ಟಾಯ್ತು. ಹಲ್ಲೆಲೂಯಾ. ಇವರು ದೇವರನ್ನು ನೋಡಿದ ಮೇಲೆ ದೇವರು ಹೇಳ್ತಾ ಇದ್ದಾರೆ, ಗುಂಡಿಯನ್ನಾಗಿರಿ. ಇವರು ದೇವ್ರು ನೋಡಿ ದೇವರು ಹೇಳಿದಂತೆ ಗುಂಡಿಯನ್ನು ಅಗದು ನೆಕ್ಸ್ಟ್ ದೇವ್ರು ನೋಡಿ ಮತ್ತೆ ಗುಂಡಿ ನೋಡ್ತಾರೆ. ಗುಂಡಿ ನೀರಿನಲ್ಲಿ ತುಂಬಲ್ಪಟ್ಟಿತ್ತು. ನಿಮ್ಗೆ ಅರ್ಥ ಆಗಿಲ್ಲ? ಅದ್ಭುತ. ದೊಡ್ಡ ಗುಂಡಿ. ಇಸ್ರಾಯೇಲ್ ಜನರೆಲ್ಲ ಮೊತ್ತವಾಗಿ ಸೇರಿ ದೇವ್ರನ್ನ ನೋಡಿದ್ರು. ದೇವ್ರು ಹೇಳಿದ್ರು, ಒಂದು ಗುಂಡಿ ಆಗಿರಿ. ಈಗ ಇವ್ರು ಗುಂಡಿ ಅಗಿತಾ ಇದ್ದಾರೆ, ದೇವ್ರು ನೋಡ್ಕೊಂಡೇ ಗುಂಡಿ ಅಗಿತಾ ಇದ್ದಾರೆ. ಅದಕ್ಕೆ ಅಲ್ಲಿ ಭಕ್ತನ ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ. ನನ್ನ ಸಹಾಯ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, ಆದ್ರೂ ಕೂಡ ಬರುತ್ತೆ. ಹಲ್ಲೆಲೂಯಾ. ಇವ್ರು ದೇವ್ರು ನೋಡಿಕೊಂಡು ದೇವ್ರು ಹೇಳಿದಂತೆ ಗುಂಡಿಯನ್ನು ಅಗಿಯುವಾಗ, ಒಂದು ಅರಸರ ಬರೆದ ಅಥವಾ ಎರಡು ಅರಸರಿಗೆ ಬರೆದ ಪ್ರವಾದ ನಗರದಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅವ್ರ ಗುಂಡಿ ಅಗದು ನೆಕ್ಸ್ಟ್ ನೋಡುವಾಗ ಆ ಗುಂಡಿ ಮೊತ್ತವಾಗಿ ಅವ್ರು ಎಷ್ಟು ಅಗದಿದ್ರೋ ಅಷ್ಟಿಗೂ ಕೂಡ ನೀರು ತುಂಬಲ್ಪಟ್ಟಿತ್ತಂತೆ. ಈಗ ಇಸ್ರಾಯೇಲ್ ಜನರು ದೇವರ ಹತ್ರ ದೇವರು ನೋಡಿ ಕೇಳಿದೇನು, ಶತ್ರುಗಳು ನಮ್ಮ ಮೇಲೆ ಯುದ್ಧ ಸನ್ನರಾಗಿ ನಿಂತಿದ್ದಾರೆ, ಯುದ್ಧಕ್ಕಾಗಿ ಬರ್ತಾರೆ. ಈಗ ನಮ್ಮ ಮೇಲೆ ಯುದ್ಧಕ್ಕಾಗಿ ಬರುವಾಗ ಆ ಯುದ್ಧದಲ್ಲಿ ನಮಗೆ ಬಲ ಬೇಕು, ನಾವು ಅವ್ರನ್ನ ಜಯಿಸ್ಬೇಕು. ಈಗ ದೇವ್ರೇನ್ ಮಾಡಬೇಕು? ದೇವ್ರೇನ್ ಮಾಡಬೇಕು? ನಾನು ನಿಮ್ಮ ಜೊತೆನಲ್ಲಿ ಬರ್ತೀನಿ, ಅಥವಾ ನನ್ನ ಬಲ ನಿಮ್ಮೊಂದಿಗಿದೆ, ಅಥವಾ ನನ್ನ ಕೃಪೆ ನಿಮಗಿದೆ, ಹೋಗ್ರಿ ನೀವೇ ಜಯಿಸ್ತೀರಿ ಅಂತ ಹೇಳ್ಬೇಕು. ದೇವ್ರೇನ್ ಮಾಡ್ತಾವ್ರು ಗೊತ್ತಾ? ಗುಂಡಿಯಾಗಿರಿ ಅಂತವ್ರೆ. ಹಲ್ಲೆಲೂಯಾ. ಏನಾಗಿರಿ? ದೇವರ ಹತ್ರದಿಂದ ಬರುವಂತ ಉತ್ತರ ಡಿಫ್ರೆಂಟ್ ಆಗಿರ್ತದೆ. ನಾವು ನೆನೆಸೋ ರೀತಿಲಿರಲ್ಲ. ನಮಗೆ ಕನ್ಫ್ಯೂಸ್ ಆಗಬೇಕು, ಏನಪ್ಪ ದೇವ್ರು ಏನು ಮಾಡಕ್ಕೆ ಹೇಳ್ತಾರೆ, ಏನು ನಾವು ಕೇಳಿದೇನು ದೇವ್ರು ಮಾಡ್ತಾರದೇನು ಅನ್ಸುತ್ತೆ. ಹಲ್ಲೆಲೂಯಾ. ಇವ್ರು ಕೇಳಿದ್ರು ಶತ್ರು ಮೇಲೆ ಜಯ ಕೊಡ್ರಿ, ದೇವ್ರು ಹೇಳ್ತಾರೆ ನೀವು ಗುಂಡಿ ಅಗಿ ಅಂತ. ಗುಂಡಿ ಏನಕ್ಕೆ ಅಗಿಯೋದು? ಸತ್ ಮೇಲೆ ಒಂದು ಮುಚ್ಚಕ್ಕೆ ಇಲ್ಲ, ಒಳ್ಳೆಯವ್ರನ್ನ ಗುಂಡಿಯಲ್ಲಿ ಹಾಕಿ ಮುಚ್ಚಲಿಕ್ಕೆ. ಹಲ್ಲೆಲೂಯಾ. ದೇವ್ರು ಹೇಳಿದ್ರು ಗುಂಡಿ ಆಗಿ. ಅವ್ರ ನಂಬಿಕೆಯಿಂದ ಆಗಿದ್ರು, ಏನಾಗುತ್ತೆ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದೇವ್ರು ಹೇಳಿದಾರೆ ಅಗಿತಾ ಇದ್ದೀವಿ. ಆವತ್ತು ಗಾಳಿ ಇಲ್ಲ, ಮಳೆ ಇಲ್ಲ. ನಿಮ್ಗೆ ಅರ್ಥ ಆಗಿಲ್ಲ? ಈಗ ದೊಡ್ಡ ಸಂಪು ಅಲ್ಲಿ ಅಗಿತೀರಿ, ಮಾರನೇ ದಿನ ಬಂದು ಮಳೆ ಇಲ್ಲ, ಏನಿಲ್ಲ, ಮಾರನೇ ದಿನ ಬಂದು ನೋಡಿದ್ರೆ ತುಂಬೋಗಿರ್ತದೆ. ಹೆಂಗನ್ಸುತ್ತೆ ನಿಮ್ಗೆ? ಆಶ್ಚರ್ಯನಿಲ್ಲ ಮತ್ತೆ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರೆಲ್ಲ ಸೇರಿ ಎಷ್ಟು ಆಗುತ್ತೋ ಅಷ್ಟು ದೊಡ್ಡ ಗುಂಡಿ ಆಗಿದ್ರಂತೆ. ಮಳೆ ಇಲ್ಲ, ಗಾಳಿ ಇಲ್ಲ, ಮಂಜು ಇಲ್ಲ.
ಬಂದು ನೋಡ್ತಾರೆ ಫುಲ್ಲು ನೀರು ತುಂಬೋಗಿದೆ. ಆಮೇಲೆ ಇವ್ರು ಯೋಚನೆ ಮಾಡಿದ್ರು, ನಾವು ದೇವ್ರ ದೃಷ್ಟಿಸಿದ ಬೇರೆ ವಿಷಯಕ್ಕೆ, ದೇವ್ರು ಗುಂಡಿ ಅಗ್ದಿದ್ದಾರೆ, ಏನು ನಡೆಯುತ್ತ ನೋಡೋಣ ಅಂತೇಳಿ ಅವ್ರು ಕಾದ್ಕೊಂಡಿದ್ದಾರೆ. ವಾಕ್ಯ ಹೇಳುತ್ತೆ, ಒಂದು ಹೊತ್ತಿನಲ್ಲಿ ಅಷ್ಟೊತ್ತಿಗೇನೆ ಏನಾಗ್ತದೆ, ಸೂರ್ಯ ಬೆಳ್ಳಗೇನೆ ಉದಯಿಸ್ತಾನೆ. ಉದಯಿಸುವಾಗ ಹೆಂಗೆ ಉದಯಿಸ್ತಾನೆ? ಕಲರ್ ಹೆಂಗಿರ್ತದೆ? ಅರ್ಶಿನ ಕಲರ್, ಕೆಂಪಗಿರ್ತದೆ ರೀ. ಎರಡು ಮಿಕ್ಸ್, ಆರೆಂಜ್ ಕಲರ್ ಇರ್ತದೆ. ಕೆಂಪು ಕಲರಲ್ಲಿ ಉದಯಿಸುವಾಗ ಆ ಕೆಂಪು ಕಲರ್ ಬಂದು ಆ ನೀರ್ ಮೇಲೆ ಬೀಳ್ತಂತೆ. ಯಾವ್ದ್ರ ಮೇಲೆ? ಯಾವ ನೀರು? ದೇವ್ರು ಹೇಳಿದ್ರಲ್ಲ ಗುಂಡಿ ಅಗಿ ಅಂತ, ಆ ಗುಂಡಿನಲ್ಲಿ ನೀರು ತುಂಬಿದೆ. ಈಗ ಆ ನೀರ್ ಮೇಲೆ ಈ ಸೂರ್ಯನ ಬೆಳಗ್ಗೆ ಹುಟ್ಟೋ ಸೂರ್ಯನ ಬೆಳಕು ಬೀಳುವಾಗ ಆ ಕೆಂಪು ಕಲರ್ ನೀರ್ ಮೇಲೆ ಬೀಳ್ತಾ ಇದೆ. ಶತ್ರುಗಳು ಬೆಳಗ್ಗೆ ನಿದ್ದೆ ಕಣ್ಣಲ್ಲಿ ಎದ್ದು ನೋಡ್ತಾರೆ, ರಕ್ತ ಕಾಣ್ತಾ ಇದೆ. ಅಯ್ಯೋಯ್ಯೋ, ಎಲ್ರೂ ಬಂದು ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಎದ್ದು ಬಿದ್ದು ಬೆಳೆದ್ರೆ ಎಲ್ಲ ಗುಂಡಿಲ್ ಬಿಸತ್ತೋಗ್ತಾರೆ. ನಿಜ. ವಾಕ್ಯ ನೀವು ಓದ್ ನೋಡ್ರಿ, 2 ವರ್ಷದಲ್ಲಿ ಬರ್ತಾರೆ, 2ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಬರ್ತಾರೆ. ಅವ್ರು ನೋಡಿದ ತಕ್ಷಣ ರಕ್ತ ಕಾಣಿಸ್ಬಿಡ್ತ. ಅವ್ರಿಗೆ ರಕ್ತ ಕಾಣಿಸಿದ ತಕ್ಷಣ ಇವ್ರು ಏನ್ ಅನ್ಕೊಂಡ್ಬಿಟ್ರು, ಇಸ್ರಾಯೇಲ್ ಒಳಗಡೆ ಬಂದ್ಬಿಟ್ರು. ಒಳಗಡೆ ಬಂದು 2 ರಸ ಮಾರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಈ ರಕ್ತ, ಮಿಗ್ದವರೆಲ್ಲ ಎದ್ದು ಓಡ್ರಿ, ತಪ್ಪಿಸ್ಕೊಳ್ರಿ ಅಂತೇಳಿ ಓಡ್ತಾರೆ. ಎಲ್ಲ ಗುಂಡಿಗಳಿಗೆ ಸತ್ತಾಗ್ತಾರೆ. ಅಲ್ಲೇ ಅಲ್ವಯ್ಯ, ಎಷ್ಟು ಈಸಿ, ಎಷ್ಟು ಸಿಂಪಲ್ ಆಗಿ ಇಂಥ ದೊಡ್ಡ ಜಯವನ್ನು ದೇವರು ಕೊಟ್ರು ನೋಡ್ರಿ. ಅವ್ರ ದೇವ್ರ ಮುಖವನ್ನು ನೋಡಿದ್ರು, ದೇವರು ಅವ್ರ ಮುಖ ಲಜ್ಜೆಗೀಡಾಗೋದಕ್ಕೆ ಬಿಟ್ಟಿಲ್ಲ. ಅಲ್ಲೇಲೂಯ್ಯ. ನಾಮಾನ ನಿಜನ ಗೊತ್ತು, ಅದೊಂದು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ. ನಾಮಾನ, ಈ ನಾಮಾನನು ದೊಡ್ಡ ರಾಜನ ಕೈ ಕೆಳಗಡೆ ದೊಡ್ಡ ಉದ್ಯೋಗದಲ್ಲಿ ಇರ್ತಾನೆ. ಅವನ ಮೂಲಕವಾಗಿ ಅನೇಕ ಯುದ್ಧಗಳಲ್ಲಿ ಆ ರಾಜನಿಗೆ, ಆ ದೇಶಕ್ಕೆ ಭಯಂಕರ ಜಯ ಸಿಗ್ತಾ ಇರ್ತದೆ. ಒಂದಿನ ಸಡನ್ ಆಗಿ ಅವನಿಗೆ ಏನಾಗುತ್ತೆ, ಕುಷ್ಠರೋಗ ಬಂದ್ಬಿಡುತ್ತೆ. ಕುಷ್ಠರೋಗ ಬಂದ ಮೇಲೆ ಹೇಳ್ಬೇಕಾ, ಶ್ರೀಮಂತರಿಗೆ ದುಡ್ಡು ಖರ್ಚು ಮಾಡೋಕ್ಕೆ ಅವನೆಲ್ಲ ಮಾಡ್ತಾನೆ. ಎಲ್ಲ ದುಡ್ಡು ಖರ್ಚು ಮಾಡ್ದ, ಎಲ್ಲ ರಾಜರು ನೋಡ್ದ, ಎಲ್ಲ ಊರುಗಳು ನೋಡ್ದ, ಎಲ್ಲ ವೈದ್ಯರು ನೋಡ್ದ, ಎಲ್ಲ ಔಷಧಿ ನೋಡ್ದ, ಎಲ್ಲ ಪ್ರಪಂಚವನ್ನೇ ಸುತ್ತ ಎಲ್ಲಿ ಹೋದ್ರೂ ಕೂಡ ಅವನ ಕುಷ್ಠರೋಗ ಮಾತ್ರ ಗುಣ ಆಗಿಲ್ಲ. ಅವನ ಕುಷ್ಠರೋಗ ಅವನು ಬಿಟ್ಟು ಹೋಗಿಲ್ಲ, ಅವನಿಗೆ ಸೌಖ್ಯ ಆಗಿಲ್ಲ. ಆವಾಗ ಅವನ ಮನೆಯಲ್ಲಿ ಕೆಲಸ ಮಾಡುವಂತ ಒಂದು ಸ್ತ್ರೀ ಇರ್ತಾಳೆ. ಈ ಸ್ತ್ರೀ ಹೇಳ್ತಾಳೆ, ಇಸ್ರಾಯೇಲಲ್ಲಿ ಒಬ್ಬನಿದ್ದಾನೆ, ಇಂಥ ಊರಲ್ಲೊಬ್ಬ ಇದ್ದಾನೆ, ಅವನು ಪ್ರವಾದಿ, ಅವನ ಹತ್ರ ನಮ್ಮ ಯಜಮಾನ ಹೋಗಿದ್ರೆ ಬಿಡುಗಡೆ ಆಗ್ತಾ ಇತ್ತು ಅಂತ ಒಂದು ಕಿವಿ ಮಾತು ಹೇಳ್ತಾಳೆ. ಅದೇ ಸುವಾರ್ತೆ. ಹಲ್ಲೆಲೂಯಾ. ಏನು ಸುವಾರ್ತೆ. ಅವಳು ಹೇಳಿಲ್ಲ ಅಂದ್ರೆ ಆ ರಾಜ ಕೈ ಕೆಳಗಡೆ ಕೆಲಸ ಮಾಡೋನು ಬರ್ತಾ ಇರಲಿಲ್ಲ. ಹಂಗೆ ನಾ ಬಾಯಿ ಮುಚ್ಚಿಕೊಂಡಿದ್ರೆ ಯಾರು ಬರಲ್ಲ. ಅವಾಗ ಏನಾಗುತ್ತೆ, ಬಾಯಲ್ಲಿ ಜಾಸ್ತಿ ಹುಳ ಬೀಳ್ತದೆ. ಅವಾಗ ಹೋಗ್ಬಿಟ್ಟು ಹೊಗೆ ಹಾಕ್ಬಿಟ್ಟು ಉಗುರ ತೆಗಿಸ್ಬೇಕು, ಹುಲ್ಕಲ್ಲಾಗಿ ಏನೇನಾಗಿ ಪ್ಲಾಸ್ಟಿಕಲ್ಲಿ ಹಾಕ್ಸ್ಕೊಬೇಕಾಗ್ತದೆ. ಅವಾಗ ಬಾಯಿ ತೆಗೀರಿ. ದೇವ್ರು ಹೇಳ್ತಾರೆ, ಅಗಲವಾಗಿ ಬಾಯಿ ತೆಗಿ, ನಾನು ತುಂಬಿಸ್ತೀನಿ. ದೇವ್ರು ಹೇಳ್ತಾರೆ, ಅಗಲವಾಗಿ ಬಾಯಿ ತೆಗಿ, ನಾನು ತುಂಬಿಸ್ತೀನಿ. ನಾವು ಬಾಯೇ ತೆಗಿಯಲ್ಲ. ಏನು ತುಂಬುತ್ತೆ ನನಗೆ ಗೊತ್ತಿಲ್ಲ. ನನ್ನ ಮಗನ ಮೊನ್ನೆ ತೆಗೆದ್ರೆ ಹುಲ್ಲು ಮನೇಲಿ ಸ್ವಲ್ಪ ಇದೆ, ಅದು ಔಷಧಿ. ಆ ಮಚ್ಚು ಬಿಸಿ ಮಾಡಿಬಿಟ್ಟು ಆ ಕಾಳು ಅದೆಲ್ಲ ಹಾಕ್ಬಿಟ್ಟು ಉಫ್ ಅಂದ, ಅಷ್ಟು ಹುಳಗಳು ಬಂತು. ಹಲ್ಲೆಲೂಯಾ. ಎಷ್ಟು? ಅಷ್ಟು ಹುಳಗಳು ಬಂತು. ಸುಮ್ಮನೆ ಹೇಳ್ದೆ, ಹುಳ ಇಲ್ವಾ ಇಲ್ಲಿ, ಅಲ್ಲೆಲ್ಲಿಲ್ಲ ಇದೆ. ಅದು ಜಾಸ್ತಿ ಆಗೋದು ಬೇಡ. ಅವಾಗ ಹಂಗಂದ್ರೆ ಫ್ರೆಶ್ ಗಾಳಿ ಹೋಗ್ತದೆ, ಅಲ್ಲೆಲ್ಲ ಫ್ರೆಶ್ ಆಗಿರ್ತದೆ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ನೀನು ಅಗಲವಾಗಿ ಬಾಯಿ ತೆಗಿ. ನಾ ಬಾಯಿ ತೆಗಿಬೇಕಾಗಿರೋದು ಕುಟುಂಬದ ಒಳಗಡೆ ಅಲ್ಲ, ನಾ ಬಾಯಿ ತೆಗಿಬೇಕಾಗಿರೋದು ಜನಗಳ ಮಧ್ಯದಲ್ಲಿ. ಏನಂತ ಬಾಯಿ ತೆಗಿಬೇಕು? ನಮಗಾಗಿ ಒಬ್ಬ ರಕ್ಷಕನಿದ್ದಾನೆ, ಇದೋ ಅವನ ಸಮಯ ಹತ್ರ ಆಯಿತು, ದೇವರ
ಕೋಪದಿಂದ ತಪ್ಪಿಸಿಕೊಂಡು ದೇವರ ಕಡೆಗೆ ಮನೆ ತಿರುಗಿರಿ. ಸ್ನಾನಿಕನಾದ ಯೋಹಾನನು ಅಡವಿಯಲ್ಲಿ ಕೂಗುವನು ಶಬ್ದ ಅಂತ ದೇವರ ವಾಕ್ಯ ಹೇಳ್ತದೆ. ದೇವರ ಕೃಪೆ ಕೊಟ್ಟಿದ್ದಾರೆ ಅಂದ ಮೇಲೆ ನಾ ಬಾಯಿ ತೆಗಿಬೇಕು. ಹಲ್ಲೆಲೂಯಾ. ಎಂತ ರಾಜ ಆಗಲಿ, ಎಂತ ರಾಣಿ ಆಗಲಿ, ಎಂತ ವ್ಯಕ್ತಿ ಆಗಲಿ, ಎಂತ ಕದಿಮ ಆಗಲಿ, ಎಂತ ಕಳ್ಳನಾಗ್ಲಿ, ಎಂತ ಕಟಕನಾಗ್ಲಿ, ಅವನು ಮಾರ್ಪಡಬೇಕಾ? ನೀನ್ ಬಾಯಿ ತೆಗಿಬೇಕು. ಹಲ್ಲೆಲೂಯಾ. ನೀನ್ ಬಾಯಿ ತೆಗಿವಾಗಲೇ ನಿನ್ನ ಬಾಯಿಂದ ಯೇಸು ಹೊರಗಡೆ ಬರಬೇಕು, ಅದು ಬಿಟ್ಟು ಬೇರೆ ಬರಬಾರ್ದು. ಈ ಸ್ತ್ರೀ ಹೇಳ್ತಾಳೆ, ನೋಡಿ ಸಬ್ಜೆಕ್ಟ್ ಎಲ್ಲ ಹೋಗಿ ಎಲ್ಲ ಬರ್ತಾ ಇದೆ. ಈ ಹುಡುಗಿ ಏನ್ ಮಾಡ್ತಾವಳೆ, ಇಂಥ ಒಂದು ಊರಲ್ಲಿ ಇಂಥ ಒಂದು ಜಾಗದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನು ದೇವರ ಪ್ರವಾದಿ, ಈ ಮನುಷ್ಯನ ಅಲ್ಲಿ ಹೋದ್ರೆ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಇವಳು ಮಾತಾಡ್ತಾ ಇದ್ದಾಳ. ಈ ಮಾತು ತನ್ನ ಯಜಮಾನಿ ಗೊತ್ತಾಗುತ್ತೆ. ಈ ಯಜಮಾನಿ ಹೋಗಿ ತನ್ನ ಯಜಮಾನನಿಗೆ ಹೇಳ್ತಾನ, ಆ ಯಜಮಾನನ ಹುಡುಕೊಂಡು ಹೋಗ್ತಾನ. ಜನಗಳು ಹುಡುಕೊಂಡು ಬರಬೇಕಂದ್ರೆ ಸತ್ಯದ ಕುರಿತು ನೀನು ಮಾತಾಡಬೇಕು. ಆ ಸತ್ಯ ಯೇಸು. ಯೇಸುವಿನ ಕುರಿತು ನೀನು ಸಾರಬೇಕು. ಯೇಸುವಿನ ಕುರಿತು ನೀನು ಮಾತಾಡಬೇಕು. ಇವತ್ತು ನನ್ನ ಮಾತುಗಳೇನಾಗಿದೆ? ನನ್ನ ಮಾಲೆ ನೋಡ್ದ, ನನ್ನ ಪಂಚೆ ನೋಡ್ದ, ನನ್ನ ಮಾಲೆ ನೋಡ್ದ, ನನ್ನ ಪಂಚೆ ನೋಡ್ದ, ನನ್ನ ಚೈನ್ ನೋಡ್ದ, ನನ್ನ ಬಟ್ಟೆ ನೋಡ್ದ, ನನ್ನ ಫೋನ್ ನೋಡ್ದ, ನನ್ನ ವಸ್ತು ನೋಡ್ದ, ನಾನು ಮನೆ ನೋಡ್ದ, ನನ್ನ ಡೆಕೋರೇಷನ್ ನೋಡ್ದ, ನೋಡ್ದ 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 ನೋಡ್ದ. ಒಂದು ದಿನ ಆದ್ರೂ ಒಳ್ಳೆ ರೀತಿನಲ್ಲಿ ನಿನ್ನ ಬಾಯಿಂದ ಯೇಸುವನ್ನ ನೋಡ್ದ, ಯೇಸುವನ್ನ ನೋಡ್ದ ಬಂದಿದ್ಯಾ? ಅರ್ಥ ಆಗಿಲ್ಲ. ನಾವೆಲ್ಲ ಪಂಡಿತರಲ್ವಾ, ಸಾರಿ. ಈಗ ಒಂದು ಫೋನ್ ತಗೊಂತೀನಿ ನಾನು. ಈಗ ಒಂದು ಫೋನ್ ತಗೊಂಡು ನನ್ನ ಬಾಯಿ ಸುಮ್ಮನೆ ಇರ್ತದಾ? ನೋಡು ನೋಡು, ನೀನ್ ಫೋನಲ್ಲಿ ಇದಿಲ್ಲ, ನೋಡು ನನ್ನ ಫೋನಲ್ಲಿ ಇದಿದೆ, ನೋಡಿದ್ರಾ? ನೋಡು, ನೀ ಫೋನ್ ನೋಡ್ರೆ ಆ ಕಲರ್ ಸ್ವಲ್ಪ ಡಿಮ್ ಆಗಿದೆ, ನಾನು ನೋಡು ಎದ್ದು ಕಾಣ್ತದೆ. ಕೆಳಗಡೆ ಬಿದ್ರೆ ಪಳ್ಳಂತದ ಒಡೆದು ಹೋಗೋದು ಕುರಿತು ನಾವು ಅಷ್ಟು ಮಾತಾಡ್ತೀವಿ ಅಂದ್ರೆ ನಷ್ಟ ಆಗಿ ಅಳಿದು ಹೋಗುವುದು ನಮ್ಮ ಹಿಂದೆಗಡೆ ಒಂದು ಬರದಿರೋದ ಕುರಿತು ಅಷ್ಟು ನಾವು ವಿವರಣೆ ಮಾಡ್ತಿದ್ದೀವಿ ಅಂದ್ರೆ, ನಿನಗೋಸ್ಕರ ಪ್ರಾಣ ಕೊಟ್ಟು, ನಿನಗೋಸ್ಕರ ರಕ್ತ ಚೆಲ್ಲಿ, ನಿನಗೋಸ್ಕರ ನಿನ್ನನ್ನು ಸಂಪಾದನೆ ಮಾಡಿರುವಂತ ನಿನ್ನ ಯೇಸುವಿನ ಕುರಿತು ಸಾರ್ಲಿಕ್ಕೆ ನಿನಗೆ ಯಾಕೆ ಮೌನವಾಗಿದ್ದಿ ಬಾಯಿ? ಯೇಸುವಿನ ಬಗ್ಗೆ ಹೇಳಲಿಕ್ಕೆ ನಿನಗೆ ಬಾಯಿ ಬರಲ್ವಾ? ದೇವರು ಹೇಳ್ತಾರೆ, ಇಲ್ಲಿ ಯಾರು ನನ್ನ ಕುರಿತು ಹೇಳ್ತಾರೋ, ಇಲ್ಲಿ ಯಾರು ನನ್ನ ಕುರಿತು ಒಪ್ಕೊಳ್ತಾರೋ, ನಾನು ಅಲ್ಲಿ ಅವ್ರನ್ನ ಒಪ್ಕೊಳ್ತೀನಿ ಅಂತ. ಹಲ್ಲೆಲೂಯಾ. ಇಲ್ಲಿ ನನಗೆ ಗೊತ್ತೇ ಇಲ್ಲ ನಿನ್ನ ದೇವರು, ಅಲ್ಲಿ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರಂತೆ. ಇಲ್ಲಿ ನೀನು ಯೇಸುವಿನ ಕುರಿತು ಸಾಕ್ಷಿ ಹೇಳಿದ್ರೆ, ನನ್ನ ಯೇಸು ಸ್ವಾಮಿ ನಿನ್ನ ಕುರಿತು ತಂದೆಯಾದ ದೇವ್ರ ಹತ್ರ ಸಾಕ್ಷಿ ಹೇಳ್ತಾರಂತ. ವಾಕ್ಯ ಇದೆ. ನಿನ್ನಿಷ್ಟ, ನಿನ್ನಿದು ನಿನ್ನ ಬುಕ್ಕಲ್ಲಿನೇ ಬರ್ಕೋ. ಹಲ್ಲೆಲೂಯಾ. ಕಡೆ ನಿಜವಾಗ್ಲೂ ಹೇಳ್ತೀನಿ, ಸುಮಾರು ಮುದ್ರೆಗಳು ಹೊಡೆದಾಯ್ತು, ನಿಮ್ಗಿನ್ನ ಗೊತ್ತಿಲ್ಲ. ಒಂದೊಂದು ಮುದ್ರೆಗಳು ಹೊಡೆಯುವಾಗ, ಒಂದೊಂದು ತುತ್ತೂರಿಗಳು ಊದುವಾಗ ಏನೇನು ನಡಿಬೇಕೋ ಅದೆಲ್ಲ ಮುಕ್ಕಾಲು ಭಾಗ ನಡೆದು ಬಿಟ್ಟಿದೆ, ಇನ್ನು ಕಾಲು ಭಾಗ ಮಾತ್ರ ಇದೆ. ಹಲ್ಲೆಲೂಯಾ. ಸತ್ಯ ವೇದದಲ್ಲಿ ಹೇಳಿದ ಪ್ರಕಾರವಾಗಿ ಎರಡು ಸೂರ್ಯ ಚಂದ್ರ ರಕ್ತ ಕಪ್ಪಾಗಿ ಭಯಂಕರವಾಗಿ ಏನೆಲ್ಲ ಹೇಳಲ್ಪಟ್ಟಿದೆಯೋ, ತುತ್ತೂರಿಗಳು ಊದುವಾಗ, ಸುರುಳಿಗಳು ಬಿಚ್ಚಲ್ಪಡುವಾಗ, ಮುದ್ರೆಗಳು ಹೊಡೆಯಲ್ಪಡುವಾಗ ಅದೆಲ್ಲ ಹಾಗೆ ಡಿಟ್ ನಡೆದು ಬಿಟ್ಟಿದೆ. ಹಲ್ಲೆಲೂಯಾ. ಇನ್ನು ಎಷ್ಟು ದಿವಸ ಬೇಕು ನಿನಗೆ? ಇನ್ನು ಸಮಯ ಇಲ್ಲ, ಇನ್ನು ಕಾಲ ಇಲ್ಲ. ನೀನ್ ಇರೋ ಜಾಗದಲ್ಲಿ ನಂಬಿಕಸ್ಥರಾಗಿರು. ಅಲ್ಲ, ಆ ಹುಡುಗಿ ಆ ಮನೆಯಲ್ಲಿ ನಂಬಿಕಸ್ಥಲಾಗಿದ್ಲು, ಇರೋ ಜಾಗದಲ್ಲಿ ದೇವರ ಬಗ್ಗೆ ಮಾತಾಡ್ತಾ ಇದ್ದಾಳ. ಹಲ್ಲೆಲೂಯಾ. ಎಷ್ಟೋ ಸಮಯ, ಎಷ್ಟೋ ಅವಕಾಶ, ಎಷ್ಟು ತಾಸುಗಳು ದೇವ್ರನ್ನ ಕೊಟ್ಟಿದ್ರು ಕೂಡ ದೇವ್ರ ಬಗ್ಗೆ ಯಾಕೆ ನೀನು ಹೋಗಿ ಮಾತಾಡ್ತಾ ಇಲ್ಲ ಅಂತೇಳಿ ದೇವರು ಮಾತಾಡ್ತಾ ಇದ್ದಾರ. ಮತ್ತೆ ಹೇಗೆ ಲೋಕ ರಕ್ಷಿಸಲ್ಪಡ್ಲಿಕ್ಕೆ ಸಾಧ್ಯ? ಹೇಗೆ ಜನರು ರಕ್ಷಿಸಲ್ಪಡ್ಲಿಕ್ಕೆ ಸಾಧ್ಯ? ಮತ್ತೆ ಹೇಗೆ ಜನರು ಸತ್ಯವನ್ನು ಹುಡುಕೊಂಡು ಬರ್ಲಿಕ್ಕೆ ಸಾಧ್ಯ? ಹೇಳುವವರೇ ಇಲ್ವೇ? ಯೇಸುವಿನ ಕುರಿತು ಪ್ರಕಟಿಸುವವರೇ ಇಲ್ವೇ? ಸ್ವಚಿಂತೆ, ಸ್ವಕೆಲ್ಸ, ನನ್ನ ಕೆಲಸ, ನನ್ನ ಮನೆ, ನನ್ನ ಕಾರ್ಯ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಹೆಂಡತಿ, ನಂದು ಅಂತೇಳಿ ದಿನಗಳು ಕಳ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಚಿಂತಕರು ಇವತ್ತು ಮಾರ್ಪಡಬೇಕು.
ಸ್ವಚಿಂತನೆಗಾಗಿ ಕರೆಯಲ್ಪಟ್ಟವರಲ್ಲ, ಪರರಹಿತವನ್ನು ನೋಡುವುದಕ್ಕಾಗಿ ಕರೆಯಲ್ಪಟ್ಟವರು. ಹಲ್ಲೆಲೂಯ. ಇದೆಲ್ಲ ಬರ್ದಿಟ್ಕೊಳ್ರಿ. ದೇವ್ರು ಬರುವಾಗ ನಿಮ್ಮನ್ನ ನಿಲ್ಲಿಸ್ಬಿಡುದನ್ನೆಲ್ಲ ಕೇಳ್ತಾನೆ. ಹಲ್ಲೆಲೂಯ. ಸುಮ್ಮನೆ ಇಲ್ಲಿ ಪ್ರಸಂಗ ಮಾಡೋಕ್ಕಾಗಲ್ಲ, ಸುಮ್ಮನೆ ಇಲ್ಲ ನಿಮ್ಗೆ ಬೋಧಿಸ್ಲಿಕ್ಕೆ ಆಗಲ್ಲ. ದೇವರು ವಾರ ವಾರ ಪ್ರತಿ ಕೂಟದಲ್ಲಿ ಏನೆಲ್ಲ ಮಾತಾಡಿರ್ತಾರೋ ಅದನ್ನ ಲಿಸ್ಟ್ ತೆಗೆಸ್ತಾರೆ. ಆ ಲಿಸ್ಟ್ ಮುಂದೆ ನಿಮ್ಮನ್ನು ನಿಲ್ಲಿಸ್ತಾರೆ, ನನ್ನ ನಿಲ್ಲಿಸ್ತಾರೆ. ದೇವರು ಹೇಳ್ತಾರೆ, ನಾನು ಇದನ್ನೆಲ್ಲ ನಿನ್ನ ಹತ್ರ ಮಾತಾಡಿದೆ, ಇಷ್ಟರಲ್ಲಿ ಎಷ್ಟು ಕೈಗೊಂಡು ನೋಡ್ತಿದ್ಯಾ? ಹಲ್ಲೆಲೂಯ. ಆ ಸ್ತ್ರೀ ಆ ಯಜಮಾನಿಗೆ ಹೇಳ್ತಾ ಇದ್ದಾಳೆ, ಇಂಥ ಜಾಗದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಹೋದ್ರೆ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ. ಇದು ಕೇಳಿದ ತಕ್ಷಣ ಲೆಟ್ರ್ ಗಿಟ್ಟೆಲ್ಲ ರೆಡಿ ಮಾಡಿಕೊಂಡು ನಾಮನನು ಎಲೀಷನ ಹತ್ರ ಹೋಗ್ತಾ ಇದ್ದಾನೆ. ಈ ನಾಮನನು ದೇವರ ದೃಷ್ಟಿಸಿಕೊಂಡು ಹೋದ. ಅವನ ಮುಖ ಲಜ್ಜೆಗೀಡಾಗಿಲ್ಲ. ಅಲ್ಲಿ ದೇವರ ಕೃಪೆ ಮಹಿಮೆಯಿಂದ ಅವನ ಮುಖ ಪ್ರಕಾಶಗೊಳ್ತು. ಅಲ್ಲಿ ಪ್ರವಾದಿಯ ಮೂಲಕವಾಗಿ ಎಲ್ಲೂ ಬಿಡುಗಡೆ ಆಗದಿರುವಂತ ಅವನ ಕುಷ್ಠ ನನ್ನ ದೇವರ ನಾಮದಲ್ಲಿ ಅವನಿಗೆ ಗುಣ ಆಯಿತು. ಎಷ್ಟೋ ಕಡೆ ಹೋದ, ಅವನ ಮುಖವು ಲಜ್ಜೆಗೀಡಾಯಿತು. ಬರ್ಬೇಕಾದ ಜಾಗದಲ್ಲಿ ಬಂದು ದೇವರು ನೋಡ್ದ, ಲಜ್ಜೆಗೆ ಈಡಾಗಿದ್ದ ಅವನ ಮುಖ ಪ್ರಕಾಶದೊಂದಿಗೆ ಅವನ ಊರಿಗೆ ಅವನ ಹಿಂದಿರುಗಿ ಹೋಗ್ತಾ ಇದ್ದಾನೆ. ಅವೆಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಇಲ್ಲಿವರೆಗೂ ಮಾತಾಡಿದಕ್ಕೆ ಸ್ತೋತ್ರ. ನಾವಿರೋ ಜಾಗದಲ್ಲಿ ನಂಬಿಕಸ್ಥರಾಗಿರಬೇಕು, ನಾವು ಬಾಯಿಗಳು ತೆಗಿಬೇಕು, ನಾವು ಸ್ವಾರ್ಥೆಯನ್ನ ಯೇಸು ಕ್ರಿಸ್ತನ ಕುರಿತು ಜನಗಳಿಗೆ ಹೇಳಬೇಕು, ಸಾರಬೇಕು. ನೀವು ಲೆಕ್ಕ ಕೇಳ್ತೀರಿ. ನಿಮ್ಮನ್ನೇ ದೃಷ್ಟಿಸಿದವರ ಮುಖವು ಎಂದಿಗೂ ಲಜ್ಜೆಗೀಡಾಗೋದಿಲ್ಲ, ಅವರ ಮುಖವು ಪ್ರಕಾಶಗೊಳ್ಳುತ್ತೆ. ಈ ಎಲ್ಲವೂ ನಮ್ಮ ಜೀವಿತಗಳಲ್ಲಿ ನೆರವೇರಲಿ. ಬಂದ ಮಕ್ಕಳು ಬಂದ ಹಾಗೆ ಹಿಂದಿರುಗಿ ಹೋಗದೆ ಇದರಲ್ಲಿ ಬಲ ಹೊಂದಿಕೊಂಡು, ಇದರಲ್ಲಿ ಬಿಟಿ ಕಡೆ ಹೊಂದಿ ಇದರಂತೆ ಜೀವಿಸುವುದಕ್ಕೆ ಇವರಿಗೆ ಕೃಪೆ ಮಾಡ್ರಿ. ಮಹಿಮೆ ಮಾತ್ರ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ಎಲ್ಲ ದೇವರ ಮಕ್ಕಳ ಮೇಲೆ, ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬಡತನಕಾವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.